ಮುಂಜಾನೆ 4:50. ಅಲ್ಲೇನು ಮಾತಾಡ್ತಾ ಇದ್ದಲ್ಲ, ಈಗ ನೀನು ನನ್ನನ್ನು ಎಲಿಮಿನೇಟ್ ಆಗಬೇಕು ಅಂದಾಗ ನಾನೇನು ಮಾತಾಡಲಿಲ್ಲ. ನಾನು ಮಾಡಿದಾಗ ನೀನು ಅಲ್ಲಿ ಏನು ಮಾತಾಡೋದು? ಇಲ್ಲ ಇಲ್ಲ ಬಾ, ಅಲ್ಲಿ ಮಾತಾಡ್ತಾ ಇದ್ದಲ್ಲ, ಈಗ ಮಾತಾಡು. ನೀನೇನು ಮಾತಾಡೋದು ಆ ಥರ? ನಾನೇನಷ್ಟು ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ಅವ್ರು ಮಾಡಿದ ತಕ್ಷಣ ನಾನು ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ನನಗೆ ಮೆಚುರಿಟಿ ಇಲ್ವಾ? ನೀವು ಚೈಲ್ಡ್, ನಿಂತರ ಚೈಲ್ಡ್, ನೀವು ಚೈಲ್ಡ್, ನಾನು ನಿಂತರ ಚೈಲ್ಡ್ ಅಲ್ಲ. ಮಾತಾಡುವಾಗ ನಿಮ್ಮ ರೀಸನ್ಸ್ ನಾನು ನೋಡಿದ್ದೀನಿ, ನಾನು ಮಾಡಿದ್ದೀನಿ, ಮಾತಾಡಕ್ಕೆ ಬರ್ಲಿಲ್ಲ. ಓಕೆ, ರೀಸನ್ ಮಾತಾಡಕ್ಕೆ ಬರ್ಲಿಲ್ಲ ನಿಮಗೆ ಅಂತ ಇದೆ. ಯಾಕೆಂದ್ರೆ ನಿಮ್ಮ ವಿಷಯ ನನಗೆ ಹೇಳಲಿಕ್ಕೆ ಕೂಡ ಇದೇ ಆಗುತ್ತೆ. ಎಂತ ಗೊತ್ತುಂಟಾ, ನನ್ನ ಬಾಯಲ್ಲಿ ನಿಮ್ಗೆ ಎಂತ ಅಂತ ಹೇಳಿ ನಾನು ನನಗೆ ನನ್ನ ಬಾಯಿ ಕೆಟ್ಟ ಮಾಡ್ಲಿಕ್ಕೆ ಇಲ್ಲ. ಇವತ್ತು ನಮ್ಮ ಟೀಮ್ ಅಲ್ಲಿ ಇದ್ದಲ್ಲ, ನೀನು ಏನ್ ಮಾಡ್ದೆ? ಯಾಕೆ ಮಾಡು ಅಂತ ಅಂದ್ರೆ ಯಾಕೆ ಮಾಡ್ಬೇಕು? ನನಗೆ ಮಾಡ್ಲಿಕ್ಕೆ ಇಲ್ಲ. ನನಗೆ ಮಾಡ್ಲಿಕ್ಕೆ ಬಂದಿದ್ಯಾ? ಹಂಗಾದ್ರೆ ಆಡಲ್ಲ ಅಂದ್ಮೇಲೆ ಟೀಮ್ ಅಲ್ಲಿ ಇದ್ದಾಗ ನಾನು ಪರ್ಫಾರ್ಮ್ ಮಾಡೋದಿಲ್ಲ ಅಂದ್ಮೇಲೆ ಯಾಕೆ ಬಂದಿರಬೇಕು ಬಿಗ್ ಬಾಸ್ ಗೆ? ಆಡುವ ಜಸ್ಟ್ ಬಿಗ್ ಬಾಸ್ ಅಲ್ಲ. ಹೌದು, ಬಿಗ್ ಬಾಸ್ ಹೇಳಿದ್ರೆ ನಾವು ಮಾಡಬೇಕು. ಇಲ್ಲ, ಅಲ್ಲಿ ಡಿನ್ನರ್ ಪಾರ್ಟಿ ಬರೋದಕ್ಕಲ್ಲ, ಟೀಮ್ ಮಾಡಿ ಪರ್ಫಾರ್ಮ್ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ಮಾಡೋದು. ನನಗೆ ಇನ್ವೈಟ್ ಮಾಡಿದ್ರು, ಬಿಗ್ ಬಾಸ್ ಟೀಮ್ ನನಗೆ ಇನ್ವೈಟ್ ಮಾಡಿದ್ರು, ನಾನು ಬರ್ತೀನಿ. ನಿನ್ನ ಭಾಷೆ ವಿಭಿನ್ನವಾಗಿದೆ, ಮಾಡು ಅಂತಂದ್ರೆ ಬರ್ಕೊಡ್ತೀವಿ ಅಂದ್ರೂ ಮಾಡಕ್ ಆಗ್ಲಿಲ್ಲ. ನಾವೆಲ್ಲ ಮಾತಾಡ್ತಾ ಇದ್ರೆ ಹೋಗಿ ಅಡುಗೆ ಮನೆಗೆ ಹೋಗ್ತೀಯಾ? ಈ ತರ ನಾನು ಮಾಡ್ಬೇಕಾ? ಬಿಗ್ ಬಾಸ್ ಹೇಳಿದ್ರೆ ನಾನು ಮಾಡ್ತೀನಿ. ಟೀಮ್ ಅಲ್ಲಿ ಇದ್ದಾಗ ನಾನು ಮಾಡ್ತೀನಿ. ಪ್ಲೀಸ್ ಟೀಮ್ ಅಲ್ಲಿ ಇದ್ದಾಗ ಮಾಡಲ್ಲ ಅಂತಂದ್ರೆ ಹೋಗ್ತಾ ಇರ್ಬೇಕು. ಅವರಿಗೆ ಜಸ್ಟ್ ಟಾಸ್ಕ್ ಆಡ್ಲಿಕ್ಕೆ ಗೊತ್ತುಂಟು, ಫೇರ್ ಮಾಡೋದನ್ನ ಅದು ಹೇಗೆ ಗೊತ್ತುಂಟಾ? ಮುಂಚೆಯಿಂದ ಸ್ವೀಟ್ ಇದ್ದಾರೆ, ಹಿಂದೆಯಿಂದ ಚೂರಿ ಹಾಕ್ತಾರೆ. ಹಾಗೆ ಮನುಷ್ಯ ದೊಡ್ಡ ನಾಗವಲ್ಲಿ ನೀವೇ, ಓಕೆನಾ? ಅವರು ನಾಗವಲ್ಲಿ, ಬೇರೆಯವರಿಗೆ ನಾಗವಲ್ಲಿ ಹೇಳ್ತಾರೆ. ಏನ್ ಚೂರಿ ಹಾಕಿರೋದು ನಿಮ್ಮ ಜಾಗ ಕಾರೇಜ್. ನನ್ನ ಹೆಸರು ಬರಲ್ಲ ಕಾವ್ಯ ಕೇಳಿ, ಅದೇ ನಿಮ್ಗೆ ಗೊತ್ತುಂಟಾ? ಜುಂಕ ಉಂಟಲ್ವಾ? ಒಂದ್ ನಿಮಿಷ ಮನೆಯವ್ರೆಲ್ಲರೂ ಕನ್ಸರ್ನ್ ಇಂದ ಇಬ್ರು ಒಟ್ಟಿಗೆ ಇರೋದ್ರಿಂದ ನೋಡು, ಮುಂದೆನೆ ಕೇಳ್ತಾ ಇದ್ದೀನಿ. ಇಬ್ರು ಮುಂದೆನೆ ಕೇಳ್ತಾ ಇದ್ದೀನಿ. ಈಗ ಇಬ್ರು ಮುಂದೆನೆ. ಒಂದ್ ನಿಮಿಷ ಕಾವ್ಯ, ನೀನ್ ಮಧ್ಯ ಬರ್ಬೇಡ. ಮಾತಾಡ್ತಾ ಒಂದು ಸೆಕೆಂಡ್. 2 ದಿವಸ ಮುಂಚೆ ಅವರು ನಂಗೆ ನಾಗವಳ್ಳಿ ಅಂತ ಹೇಳಿದ್ರು. ಫ್ರಮ್ 2 days ಅವರು ಇಬ್ರು ಜೈ 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 ಅಂತ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಕೇಳ್ಕೊಂಡ್ರೆ ಸರಿ ಇರಲ್ಲ. ನೀವು ಫೇರ್ ಆಡಿ ಆಗ ನಂತರ ನಂಗೆ ಹೀಗ ಹೇಳಿ, ಓಕೆ? ಇಲ್ಲಂದ್ರೆ ಯಾಕೆ ಕುತ್ಕೊಳ್ಳಿ, ನಾನು ಕುತ್ಕೊಳ್ಳ. ನಿಮ್ಮ ಮನೆನಾ ಯಾಕೆ? ಎಷ್ಟು ನೋಡಿ ಹೀಗ ಮಾಡ್ಲಿಕ್ಕೆ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಹೀಗ ಮಾಡ್ತಾ ಇದ್ದಾರೆ. ಒಂದು ಸೆಕೆಂಡ್, ಅವರು ಎಷ್ಟು ಮಾತಾಡ್ತೀಯ? ಯಾರನ್ನ ಕರಿತಿದ್ದೆ ಮಧ್ಯಾಹ್ನ ನೀನು? ಯಾರನ್ನ ಕರಿತಿದ್ದೆ ಮಧ್ಯಾಹ್ನ ನೀನು? ಏನು ಜಾಸ್ತಿ ಮಾತಾಡ್ಬೇಡ, ಅರ್ಥ ಆಯ್ತಾ? ಮುಚ್ಕೊಂಡ್ ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಇಡಿಯಟ್. ಮಾಡಲ್ಲ, ಬಾತ್ರೂಮ್ ಅಲ್ಲಿ ಮಾಡಲ್ಲ, ಡ್ರಾಮಾ ಮಾಡಲ್ಲ, ಬಾತ್ರೂಮ್ ಅಲ್ಲಿ. ನಾನು ಇವತ್ತೇ ಇದೇ ಯೋಚನೆ ಮಾಡ್ತಿದ್ದೀನಿ. ಇಷ್ಟು ಸುಳ್ಳು ಹೇಳಿ ಕೂಡ ಇಷ್ಟು ಕಾನ್ಫಿಡೆಂಟ್ ಇದ್ದಾರಲ್ವಾ? ಬರ್ತಾ ಇದ್ದಾರೆ. ಎಷ್ಟು ಮಾತಾಡ್ತೀಯ ನೀನು? ನಿಮ್ಗೆ ಸುಳ್ಳು ಹೇಳಿ ಅಭ್ಯಾಸ ಆಯ್ತು ಇಡೀ ಜೀವನ. ಅದಕ್ಕೆ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ? ಮುಚ್ಚಲ್ಲ. ಹೇಳಿ, ನಾನು ಹೇಗಿದ್ದೀನಿ ಅಂತ ಎಲ್ಲರಿಗೂ ಗೊತ್ತು. ಎಲ್ಲಿಂದ ಬಂದಿದ್ಯಾ ಗೊತ್ತು. ಒಂದು ರೀಸನ್ ಕೊಡಕ್ ಬಂದಿಲ್ಲ. ಟಾಯ್ಲೆಟ್ ಅಲ್ಲಿ ಅವರು ಜಿಂಜಿನ್ ಮಾಡ್ತಾರೆ. ಆ ಟೈಮಲ್ಲಿ ಅವರಿಗೆ ಎಷ್ಟು ಸುಳ್ಳಿದ್ದಾರೆ ನಿಮಗೆ ಗೊತ್ತುಂಟಾ? ಕಾಂಗ್ರಾಚುಲೇಷನ್ಸ್. ಓ ಮೈ ಗಾಡ್, ಎಷ್ಟು ಸ್ವೀಟ್ನೆಸ್. ಕಾಂಗ್ರಾಚುಲೇಷನ್ಸ್. ಹೊರಗೆ ಎಂತ ಉಂಟು ಅಂತ ನಿಮಗೆ ಕಾಂಗ್ರಾಚುಲೇಷನ್ಸ್. 3 ತಿಂಗಳು ನೀವು ಮನೆಯಲ್ಲಿ ಇರಬೇಕು, ಬಟ್ ಲೈಫ್ ಯಾವಾಗ ನೀವು ಹೊರಗೆ ಹೋಗ್ತೀರಲ್ವಾ ನಿಮ್ಗೆ ಕಲಿಬೇಕ ನಾವು. ನಿಮ್ಗೆ ಬದಲಿನಿಂದ ಆಗಲ್ಲ ಲೈಫ್. ಇದೆ ಫೇಕ್ ಆಗಿ ನೀವು ಕಲಿಬೇಕು. ನನ್ನ ಬಟ್ಟೆ ಟಚ್ ಮಾಡಬೇಡಿ. ನನ್ನ ಬಟ್ಟೆ ಹೀಗೇನೆ ಇರುತ್ತೆ. ಹೀಗೇನೆ ಇರುತ್ತೆ. ಕಾಲಿಗೆ ಸಿಕ್ಕರೆ ಬಿಸಾಕ್ತೀವಿ ಆಚೆ. ನಿಮ್ಮ ಎಷ್ಟು ಫುಲ್ಲು ಅದೇ ಫುಲ್ಲು ಇದೆ.
ಎಲ್ಲ ನಿಮ್ಮಿಂದ ಕಲಿಬೇಕು. ಸಾರಿ, ಸ್ಟೇ ಫಾರ್ ಫ್ರಮ್. ಇಲ್ಲಾಂದ್ರೆ ನಿಮ್ಮ ಗಾಳಿ ನನ್ಗೆ ಬರ್ಬೇಕು. ಓಕೆ, ಸ್ಟೇ ಫಾರ್. ಎಂತ ಮಾಡ್ಬೇಕು ಅಂತ ನಂಗೆ. ಇದು ನಿಮ್ಮ ಮನೆ ಅಲ್ಲ. ಕ್ಯಾಮ್ರಾ ಮುಂದೆ ಹೋಗಿ ಡಾನ್ಸ್ ಮಾಡ್ತಾಳೆ, ಬಂದು ಎಲ್ಲ ಕಚ್ಚಡವಾಗಿ ಇಟ್ಕೊಳ್ತಾಳೆ. ಒಂದು ಪಾತ್ರೆ ತೊಳಿಯಲ್ಲ, ಬರೀ ಮಾತು. ಅಲ್ಲಿ ಕಂಡವ್ರ ಜೊತೆ ಹೋಗೋಗ್ ಮಾತಾಡೋದು, ಪಾತ್ರೆ ತೊಳಿಯಲ್ಲ, ಟಾಯ್ಲೆಟ್ಗೆ ಹೋಗ್ಬೇಕು. ಅಮ್ಮ ನೀವ್ ಯಾಕೆ ಎದ್ದೋಗ್ತೀರಾ ಮಧ್ಯಾಹ್ನ? ಅವರ ಇಷ್ಟ. 3 ಗಂಟೆಲಿ ಮಾತಾಡ್ತಾರೆ, ನಗ್ತಾರೆ, ಅದೇ ಪ್ರಾಬ್ಲಮ್ ಆಗಲ್ಲ. ನಾವು ಸ್ವಲ್ಪ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಮಾತಾಡ್ತಾ ಕೂತಿರ್ತಾರೆ, ಅವಾಗೇನು ಪ್ರಾಬ್ಲಮ್ ಆಗಲ್ಲ. ಟಾಯ್ಲೆಟ್ಗೆ ಹೋಗಿ ಹುಡುಗಿ ಅದ್ರ ಪಾಡ್ಗ ಡ್ಯಾನ್ಸ್ ಮಾಡಿದ್ರೆ ಇವ್ರಿಗೇನು ಪ್ರಾಬ್ಲಮ್ಮು? ನಾನು ಅದನ್ನೇ ಹೇಳ್ದೆ, ಅವಳು ಅಲ್ಲಿ ಮಾಡೋದು ನಿಮಗೆ ಬಾದರ್ ಆಗಬಾರ್ದು. ಹಂಗೆ ಹೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಒಂದು ಹೆಣ್ಮಗು ಆಗ ಅಲ್ಲಿ ಹೋಗಿದೆ, ನಾವೆಲ್ಲೋ ಮಿಡ್ ನೈಟಲ್ಲಿ ಎಲ್ಲೋ ಹೊರಗಡೆ ಹೋಗಿಲ್ವಲ್ಲ, ವಿ ಆರ್ ಸೇಫ್ ಇನ್ಸೈಡ್ ದಿ ಹೌಸ್ ಇದೀವಲ್ಲ. ಹಾಂ, ಅವ್ರ ಮುಂದೆನೇ ಅವಳು ಅಷ್ಟು ಕಾನ್ಫಿಡೆಂಟಾಗಿ ಜಿಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾನು ಅದನ್ನು ಕೇಳಕ್ಕೆ ಹೋದಾಗ ಅವ್ರ ಟಾಪಿಕ್ನ ಡೈವರ್ಟ್ ಮಾಡ್ತಿದ್ದಾರೆ. ಐ ಗಾಟ್ ದಿ ಕ್ಲಾರಿಟಿ. ನಿಮಗೂ ಕ್ಲಾರಿಟಿ ಸಿಕ್ಕರೆ ಮಲ್ಕೊಬಿಡು ಅಷ್ಟೇ. ಈಗ ಎಲಿಮಿನೇಷನ್ ಅವಳು ವೈಯಕ್ತಿಕ ನಿರ್ಧಾರ. ಇದು ನನ್ನ ಪರ್ಸನ್, ನನ್ನ ರೀಸನ್ಸ್ ಹೇಳಿದೀನಿ. ಅವಳೇನು ಅಲ್ಲಿ ಮಾತಾಡೋದು? ಏನ್ ಮಾತಾಡೋದು? ಹತ್ರ ಎಲ್ಲ ನಾವೇನ್ ಮಾತಾಡೋದು? ಬಾ, ನಾಳೆ ಸಿಗ್ಲಿ, ಇದು ತಗ್ದು ಆಚೆ ಬಿಸಾಕ್ತೀನಿ. ಮಾತಾಡೋ ಅವಶ್ಯಕತೆ ಇದ್ರಲ್ಲೇ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ದಾಳೆ ಅವಳು ಅಂತ. ಬಾ, ನಾನು ಒಂದು ಹೇಳಕ್ಕಾವು, ಅವಶ್ಯಕತೆ ಇಲ್ಲ ಒಂದು ಹೇಳಕ್ಕಾವು. ಮಾಡೋದಷ್ಟೇ. ಅವ್ರಿಗೆ ಏನಂದ್ರೆ ಅವ್ರಿಗೆ ಅಟೆನ್ಷನ್ ತಗೋಬೇಕು. ಅವ್ರ ಮಧ್ಯೆ ಯಾರೇ ನಿನ್ ಹತ್ರ ಗೆಜ್ಜೆ ಇದು ಅವರೇ ನಿಂತ್ಕೋಬೇಕು. ನಿನ್ ಹತ್ರ ಇದೆಯಾ ಅದು? ಇವನ್ ಹತ್ರ ಇದೆಯಂತಲ್ಲ ಇಯರಿಂಗ್. ನಾನು ಅದಕ್ಕೆ ಅವಳು ಎಲಿಮಿನೇಷನ್ ಮಾಡೋದು. ಫಸ್ಟ್ ನಿನ್ ಬ್ಯಾಗ್ಗಳನ್ನ ನೆಟ್ಟಕ್ಕೆ ಇಟ್ಕೋ, ಆಮೇಲೆ ನಿನ್ ಬಾಯಿನ ಸರಿ ಮಾಡ್ಕೊಳ್ಳುವಂತೆ. 10 ಸಲ ಟಾಯ್ಲೆಟ್ಗೆ ಹೋಗ್ಬೇಕು, 10 ಸಲ ಟಾಯ್ಲೆಟ್ ಇಂದ ಬರ್ಬೇಕು. ಮಲ್ಗಿರೋ ನಿನ್ ಮನುಷ್ಯರನ್ನ ನಾವು 20 ಸತಿ ಹೋಗ್ತೀನಿ, 100 ಸತಿ ಹೋಗ್ತೀನಿ. ನೀವು 3 ಗಂಟೆಯಲ್ಲಿ ಮಾತಾಡ್ತೀರಾ, ಅದೇ ಡಿಸ್ಟರ್ಬ್ ಅಲ್ಲ? ಅದೇ ಡಿಸ್ಟರ್ಬ್ ಅಲ್ವಾ? ಅದೇ ಡಿಸ್ಟರ್ಬ್ ಅಲ್ಲ. ನಾನು 100 ಸತಿ ಹೋಗ್ತೀನಿ, ನಿಮ್ಗೆ ಅಂತ. ನೀವು ನಿಮ್ಮ ಮನೆದು ವಾಶ್ರೂಮ, ನಿಮ್ಮ ಮನೆದು ವಾಶ್ರೂಮ, ನೀವು ನನ್ನ ಇಷ್ಟ, ನನ್ನ ಇಷ್ಟ, ನನ್ನ ಇಷ್ಟ. ಫೈನಲ್ ನೀವು 10 ಸತಿ ಬಟ್ಟೆ ಚೇಂಜ್ ಮಾಡ್ತೀರಾ, ನಾನು ಕೇಳ್ತೀನಾ? ನಾನು ಕೇಳ್ತೀನ ಯಾಕೆ ಬಟ್ಟೆ ಚೇಂಜ್ ಮಾಡ್ತೀರಾ ಅಂತ. ಇದೇ ನನ್ನ ಪರ್ಸನಲ್. ಏನ್ ಇವಾಗ ಹೇಳು, ಮಾಡಬಾರ್ದ ರೂಲ್ಸ್ ಇದೆಯಾ? ನಂಗೆ ಮಲಗಿಕೆ ಉಂಟು, ನಿಮ್ಗೆ ಅಂತ ಕೆಲಸ ಇಲ್ಲ. ನನ್ನ ಮಲಗಿಕೆ ಉಂಟು, ನೀವು ಮಲಗಿ. ನಾನು ನನ್ನ ಜೀವನ ನನ್ನ ಇದೆ. ನನಗೆ ಬಿಗ್ ಬಾಸ್ ಮುಂಚೆ ಹೇಗೆ ನಾಚಿಕೆ ಆಗುತ್ತೆ. ನನಗೂ ನಾಚಿಕೆ ಆಗ್ತಾ ಇದೆ, ನೋಡಕ್ಕೆ ನಾಚಿಕೆ ಆಗ್ತಾ ಇದೆ. ಯಾಕಂದ್ರೆ ಹಿಂಗೆಲ್ಲ ಆಡಿಯಲ್ಲ, ಹೆಸರೆಲ್ಲ ಆಡ್ತಿಯಲ್ಲ, ನಮಗೂ ನಾಚಿಕೆ ಆಗ್ತಾ ಇದೆ. ವೇಷ ಭೂಷಣ ಹೆಂಗ್ ಆಡ್ತಿದ್ದಾಳೆ ನೋಡೋಳು. ಇವಾಗ ಅಲ್ಲಿ ಅವಳು ಎಲಿಮಿನೇಷನ್ ಮಾಡಿದಕ್ಕೆ ನಾನ್ ಮಾಡಬಾರ್ದಂತೆ. ಅದನ್ನ ಅಷ್ಟು ಏನು ದೊಡ್ಡ ಇವಳ ತರ ಮಾತಾಡ್ತಾ ಇದ್ದಾಳೆ. ನೀನು ಮಾತಾಡಕ್ಕೆ ಯಾರು ರೈಟ್ಸ್ ಕೊಟ್ಟಿರೋದು? ಹೋಗು ಟಾಯ್ಲೆಟಿಗೆ ಹೋಗ್ಬಾ. ಚಿನ್ನ ಕಂದ ಪುಟ್ಟ ಅಂತ ನಾವಂದ್ವಲ್ಲ, ನಮ್ದು ತಗೊಂಡು ಹೊಡ್ಕೋಬೇಕು. ನಿಂಗೆ ಇವಾಗಲ್ಲ, ನಾಳೆಯಿಂದ ಇದೆ. ಇವಾಗ ಮಾತಾಡಲ್ಲ ಏನು. ಇಲ್ಲಿ ಎಲ್ರು ಯಾರನ್ನ ಬೇಕಾದ್ರೂ ಎಲಿಮಿನೇಟ್ ಮಾಡ್ಬೋದು. ನಾಳೆ 100 ಜನ ನನ್ನ ಮಾಡಿ ಮನೆಗೆ ಹೋಗ್ಬೋದು. ಇದೇ ಬಿಗ್ ಬಾಸ್ ಆಟ. ಅದನ್ನ ನೀನು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋಷ್ಟು ನಿನಗೆ ಪೇಷನ್ಸ್ ಇಲ್ಲ ಅಂತಂದ್ರೆ ಏನಕ್ಕೆ ಬರಬೇಕು? ಸಣ್ಣ ಮಕ್ಕಳೆಲ್ಲ ಇಲ್ಲಿ ಬಿಗ್ ಬಾಸ್ ಒಳಗಡೆ ಸಣ್ಣ ಮಕ್ಕಳೆಲ್ಲ, ಸಣ್ಣ ಮಕ್ಳ ತರ ಇರೋರಷ್ಟೇ ನೀವೆಲ್ಲ. ಬಿಗ್ ಬಾಸ್ ಬುಕ್ ಅಲ್ಲಿ ಏನಾದ್ರು ಬರ್ದಿದಾರ ನಮ್ಮನ್ನ ನಾವ್ ಯಾರನ್ನು ನಾಮಿನೇಟ್ ಮಾಡಬಾರ್ದು, ಇವಳನ್ನ ನಾಮಿನೇಟ್ ಮಾಡಬಾರ್ದಿತ್ತು ಫಸ್ಟ್ ಡೇ ಅಂತ ಎಲ್ಲಾದ್ರೂ ಹೇಳಿದಾರ? ಕೇಳ್ತಾ ಇದ್ಲಲ್ಲ ನಮ್ಗೆ, ಬಂದು ಕೇಳ್ತಾ ಇದ್ಲಲ್ಲ. ಇವತ್ತು ಎಲಿಮಿನೇಟ್ ರೀಸನ್ ಕೊಟ್ಟ ತಕ್ಷಣ ಅವಳಿಗೆ ಕೋಪ ಬಂತು. ನಾವು ನಿನ್ನ ಹತ್ರ ಒಂದು ಹಂಗೆ ಜಗಳ ಆಡಿದ್ದೀನ. ನೀನು ಶುರು ಮಾಡಿದಕ್ಕೆ ನಾನು ಮಾತಾಡಿದ್ದು ಆಯ್ತಾ? ನಿನ್ ಪಾಡಿಗೆ ನೀನು ಇದ್ದಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ತಿಳ್ಕೊ. ನಾನು ನಿನ್ನ ಹತ್ರಕ್ಕೆ ಬಂದಿಲ್ಲ. ಹೋಗು ಟಾಯ್ಲೆಟ್ ಅಲ್ಲಿ ಬಾತ್ರೂಮ್ ಅಲ್ಲೇ ಮಲ್ಕೊಳ್ಳಿ ಹೋಗಿ. ನನ್ನ ಹತ್ರ ಮಾತಾಡ್ತಾ ಇದ್ದ ಸಂಬಂಧ? ಈಗ ಜಾನು ಇದ್ ಮಾಡಿದಾಳೆ, ಅದು ಓಕೆ. ನಮ್ಗೂ ಅವ್ಳಿಗೂ ಏನ್ ಸಂಬಂಧ? ಇವ್ರನ್ನ ಯಾಕೆ ಮಧ್ಯೆ ಕೇಳಬೇಕು? ಇವ್ರೇನ್ ಮಾತಾಡಿದ್ರೆ ಈಗ ನಾನು ಅವ್ಳು ಅದಕ್ಕೆ ಅಂದೆ. ನಾನು ಮಾತಾಡ್ತಾ ಇರ್ತೀನಿ ಪಾಪ. ಪ್ರತಿ ಸಲ ತಗೊಂಡು ಮೇನ್ ದ್ವೇಷ ಯಾರು ಗೊತ್ತಾ? ಅಶ್ವಿನಿ ಮ್ಯಾಮ್. ಇನ್ನೊಂದು ತಿಳ್ಕೊಳ್ಳಿ, ಇವರೆಲ್ಲ ಯಾವತ್ತು ನೀವು ಏನೇ ಹೇಳಿದ್ರು ನಮ್ಮ ಕಡೆಗಲ್ಲ. ಜಾನು ಅಕ್ಕ ಮಾಡ್ತಿದ್ದಾರೆ, ಜಾನು ಅಕ್ಕ ಅದು ನಿನ್ ಪರ್ಸನಲ್. ಅಂದ್ರೆ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಏನಿತ್ತು ಅದು ಓಕೆ, ನಾನು ಅದಕ್ಕೆ ಇಂಟ್ರಪ್ಟ್ ಆಗಲ್ಲ. ನನಗೆ ಕ್ಲಾರಿಟಿ ಬೇಕಾಗಿದ್ದು ಸೌಂಡ್ ಆ ಕಡೆ ರೂಮ್ ಅವರು ಸೌಂಡ್ ಆಗ್ತಿದೆ ಅಂದ್ರು. ಹೇಗಿದ್ರು ಇಬ್ರು ಒಟ್ಟಿಗೆ ಇದ್ರಲ್ಲ, ಐ ವಾಂಟೆಡ್ ಕ್ಲಾರಿಟಿ. ಇಬ್ರು ಮುಂದೆನೂ ನೀನ್ ಮಾಡಿದ್ಯಾ ಅಂತ ಕೇಳಿದಾಗ ಅವಳಿಲ್ಲ ಅಂತಂದಾಗ ನೀವ್ ಮಾಡಿದ್ರ ಅಂದಾಗ ಇಬ್ರಿಗೂ ಒಂದು ಕ್ಲಾರಿಟಿ ಸಿಕ್ಬಿಡ್ತಾ ಇತ್ತು. ದಟ್ ವಾಸ್ ಮೈ ಕನ್ಸರ್ನ್. ನೀವು ಮಾಡಿಲ್ಲ ಅಲ್ವಾ? ನಾನು ಮಾಡಿಲ್ಲ. ನೀವು ಮಾಡಿಲ್ಲ.
ಅವಳೇ ಮಾಡಿರೋದಲ್ವಾ, ಈಗ ಮಾತಾಡಿ ಅವಳ ವಾದ ನಾನು ಮಾಡಿಲ್ಲ ನೀವು ಮಾಡಿದೀರಾ ಅಂತ. ಇದ್ರ ಮೇಲೆ ನಾವು ಇದ್ರ ಬಗ್ಗೆ ವಾದ ಮಾಡೋದು ಬೇಡ. ನಮ್ಗೆ ಏನೇ ಕ್ಲಾರಿಟಿ ಅಷ್ಟೇ. ವೀಕೆಂಡ್ ಅಲ್ಲಿ ನಮ್ಗೆ ಬೇಕೇ ಬೇಕು ಅಂದ್ರೆ ಸುದೀಪ್ ಸರ್ನ ಬಾಯ್ಬಿಟ್ಟು ನಾವೇ ಯಾರಾದ್ರೂ ಕೇಳೋಣ, ಸರ್ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು, ಇಲ್ಲಾಂದ್ರೆ ಜಗಳಗಳು ಆಗ್ತಾನೆ ಇರುತ್ತೆ ಅಂತ ಅವ್ರನ್ನೇ ಕೇಳೋಣ. ಇದ್ರ ಬಗ್ಗೆ ಡಿಸ್ಕಷನ್ ಬೇಡ. ಸುದೀಪಣ್ಣ ತೋರಿಸ್ದಂಗೆ ನಾವೇ ಮಾಡಿದ್ವಿ ಅಷ್ಟೇ ತಮಾಷೆ ವಿಚಾರ ಅಲ್ಲ, ನಾವೇನಾದ್ರೂ ಫಸ್ಟ್ ಆಫ್ ಆಲ್ ಈಗ ಏನೋ ಒಂದು ಫನ್ ಇದ್ದೇ ಇರುತ್ತಲ್ವ, ಅದನ್ನ ಮಾಡಿದೀವಿ ಅಷ್ಟೇ. ಹೋಗಾಯ್ತು ಪ್ಲೀಸ್ ಗಿಲ್ಲಿ ಪ್ಲೀಸ್ ನನಗೆ ಬಿಟ್ಬಿಡಿ. ಕಾವ್ಯ ಹಾಗೆ ಇಲ್ಲ, ಕಾವ್ಯ ಪ್ಲೀಸ್ ನನಗೆ ಒಬ್ರೆ ಹೌದು ಹೌದು ಪ್ಲೀಸ್. ಇಲ್ಲಿ ಅವರು ಕೂಡ ಮಲಗಿದಾರಲ್ವಾ ಮುಂಚೆ, ನಾನು ಮಲಗ್ತೀನಿ. ಓಕೆ, ನನಗೆ ಒಂದು ಪ್ರೈವೇಸಿ ಬೇಕು. ಒಬ್ಬಳೇ ಮಕ್ಕಳೇ ಇದ್ದೀವಿ, ಪರವಾಗಿಲ್ಲ ಅಜ್ಜಿ ಪರವಾಗಿಲ್ಲ, ನನಗೆ ಅಭ್ಯಾಸ ಉಂಟು. ಓಕೆ ಓಕೆ ಪ್ಲೀಸ್. ಬೆಳಗ್ಗೆ 9:10. ಯಾವಾಗ ನಾನು ಸಿಟ್ಟಲ್ಲಿ ಜಾಸ್ತಿಯೇ ಮಾತಾಡ್ಬಿಡ್ತೀನಿ ಅಲ್ವಾ? ಹಾಂ ಹೇಳಿ. ಬಟ್ ಇಟ್ಸ್ ಓಕೆ ರಕ್ಷಿತಾ. ಸಮ್ಟೈಮ್ಸ್ ನಿಮಗೆ ಮಾತಾಡಲೇಬೇಕು, ಗೊತ್ತುಂಟಾ? ಮಾತಾಡಲೇಬೇಕು. ನೀವು ನಿಮಗೋಸ್ಕರ ಎಂತ ಮಾತಾಡಲಿಲ್ಲ ಅಂದರೆ ಯಾರೂ ನಿಮಗೋಸ್ಕರ ಎಂತ ಮಾತಾಡಲ್ಲ. ಅಂದರೆ ನಾನು ಎಂಥ ಎಕ್ಸ್ಪೆಕ್ಟೇಷನ್ ಇದು ಮಾಡಲ್ಲ, ಲೈಕ್ ಯಾರು ನನಗೋಸ್ಕರ ಮಾತಾಡಿ ಅಂತ, ಹಾಗೆ ಅಲ್ಲ. ನಮಗೆ ನಾವೇ ಇದ್ದೀವಿ ಅಷ್ಟೇ. ಮತ್ತು ಸ್ಟ್ಯಾಂಡ್ ತಗೋವಾಗ ನಾವೇ ಯಾರು ಇದ್ದರೆ ಇಲ್ಲ ಅಂದರೆ ಕೂಡ ನಾವು ನಮ್ಮ ಜೊತೆಗೆ ಯಾವಾಗ ಇರಬೇಕು. ಓಕೆ, ಆ್ಯಂಡ್ ಐ ವಿಲ್ ನೆವರ್ ಗಿವ್ ಅಪ್ ಆನ್ ಮೀ. ದಿನ 19 ಮಧ್ಯಾಹ್ನ 12:40. ಮಧ್ಯಾಹ್ನ 1 ಗಂಟೆ. ನನ್ನ ಕಣ್ಣಮ್ಮನ ಮೇಲೆ ನೀನು ಈ ಥರ ಆಡ್ಬೇಡ ಜಾನು. ಕಂದಮ್ಮ, ನನ್ನ ಕಣ್ಣಮ್ಮ ಏನು ಅಂತ ನನಗೆ ಗೊತ್ತು. ಕಂದಮ್ಮ, ಪುಟ್ಟ ಕಂದಮ್ಮ. ಏನು ಹೆದರ್ಕೋಬೇಡ ರಕ್ಷು, ನಾನು ಇದೀನಿ, ತಲೆ ಕೆಡಿಸ್ಕೋಬೇಡ. ಅವತ್ತು ಯಾರು ಗೆಜ್ಜೆಳಾಡ್ಸೋರು ಸಾಕಿ ಸಮೇತ ಇದ್ದೀನಿ. ಯಾರಿಬ್ರು ಸೇರ್ಕೊಂಡು ಕೋಆರ್ಡಿನೇಷನ್ ಗೆಜ್ಜೆಳಾಡ್ಸಿರೋದು ಬೀಟಲ್ಲಿ. ಬಿಡು, ವೀಕೆಂಡ್ ಮಾತಾಡ್ಬೇಡ ರಕ್ಷು ನೀನು. ಅವಳು ಜಗಳ ಆಡಬೇಕು ಅಂತಲೇ ಕಾಲು ಕೆರ್ಕೊಬತ್ತಾಳೆ. ನೀನು ಮಾತಾಡ್ಬೇಡ ನೋಡಿ. ನಮ್ಮ ಬೇಕಾದ್ರೆ ನೀರನ್ನು ನಿನ್ನ ಮೇಲೆ ಹಾಕಿದ್ರು ಹಾಕ್ಬಿಡ್ತಾಳೆ, ಆದರೂ ನೀನು ಮಾತಾಡ್ಬೇಡ. ಇದೆಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ನೀನು ಹೇಳೋರು ಕೇಳೋರು ಯಾರು ಇಲ್ಲ ನೋಟ್ ಮಾಡಿ ಇಟ್ಕೊಳಕ್ ನಿನಗೆ ಅಲ್ಲಿ ಪೆನ್ನು ಪೇಪರ್ ಕೊಟ್ಬಿಡ್ತಾರೆ. ಬೇಡ, ನಾವು ಮೈಂಡಲ್ಲೇ ನೋಟ್ ಮಾಡ್ಕೊತೀವಿ. ಪೆನ್ನು ಪೇಪರು ಮೈಂಡಲ್ಲೇ ನೋಟ್ ಮಾಡ್ಕೊತೀವಿ. ಮಧ್ಯಾಹ್ನ 1:25. ಇವಳು ಮಾಡಿದ್ದು ನನಗೆ ನಿನ್ನೆ ಹಿಂಗಿದೆ ಅಂದರೆ ಫುಲ್ ಇಲ್ಲಿಗಿದೆ ನನಗೆ. ಏನು ಹೆಂಗೆ ಆಡ್ತಿದ್ಲು ಅವಳು? ಹಾಂ, ಅವಳು ಅದೇ ಮೆಚೂರಿಟಿ ಇಲ್ವಾ ಅಥವಾ ಅದು ಆಡೋದೇ ಹಾಗೆ ಇಲ್ಲ, ತೀರಾ ಆಡ್ತಿದ್ಲಪ್ಪ ಅವಳು. ಆ ಲೆವೆಲ್ಗೆಲ್ಲ ನಾವು ಇಳಿಯೋಕ್ಕಾಗಲ್ಲ. ನಾನು ಮಾಡಲ್ಲ ನಾನು ಹಿಂಗೆ ನಾನು ಮಾಡಲ್ಲ ಹಿಂಗೆ. ಆಮೇಲೆ ಅದೇ ನೀವು ಹಿಂಗೆ ಮಾಡ್ತೀವಿ, ಹಿಂಗೆ ಯಾರು ಮಾಡಿದ್ರು ಹಂಗೆ ಗೊತ್ತಿಲ್ಲಪ್ಪ. ಏನು ಚೆನ್ನಾಗಿದೆ, ಹಿಂದೆಯಿಂದ ಬೆನ್ನಿಗೆ ಚೂರಿ ಆಗ್ತೀರ. ಆಮೇಲೆ ನಿಮ್ಮ ಬಗ್ಗೆ ನನಗೆ ಬಾಯಿಲಿ ನನ್ನ ಬಾಯಿ ಇದಾಗತ್ತಾ ನನಗೆ ಬೇಡ. ನಾನೇ ನೋಡಿದೆ ರಾತ್ರಿ, ನಾನು ಕಣ್ಣಾರ ನೋಡಿದೆ. ಮತ್ತೆ ಜಲ್ ಅಂತ ಬತ್ತು. ಪುನಃ ಏನು ಹಿಂಗೆ ಆಯ್ತದಲ್ಲ ಯಾರು ಅಂದ್ಬಿಟ್ಟು ನಾನು ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ಬೇಕು. ನಾನು ಇಲ್ಲಿ ಎಲ್ಲ ಚೆಕ್ ಮಾಡ್ದೋ ಯಾರು ಅಂತ. ಕಂಡು ಹಿಡಿಲೇಬೇಕು ಅಂದ್ಬಿಟ್ಟು ಹಿಂಗೆ ಹೊಸ್ಕೊಂಡು ಹಿಂಗೆ ಅರ್ಧ ಬಿಟ್ಕೊಂಡು ಹಿಂಗೆ ನೋಡ್ತಾ ಇದ್ದೆ ಯಾರು ಅಂತ.
ಅಶ್ವಿನಿ ಮೇಡಮರೇ ಮಾಡಿದ್ರು. ಜಾನ್ವಿಗೆ ನೋಡ್ಬಿಟ್ಟು ಮಲ್ಗವ್ರೆ ಅಂದರು. ಆಗ ಅಶ್ವಿನಿ ಮೇಡಮರು ಅಳ್ಳಾಡ್ಸೋದ ಕೈಯಾರೆ ನಾನೇ ನೋಡಿದೆ. ಬಟ್ ರಾತ್ರಿ ಅವರು ಅಶ್ವಿನಿ ಮೇಡಮರು ಈ ಥರ ಮಾಡ್ತಾರೆ ಅಂತ ಅಂದರೆ ಅವರು ಚಂದ್ರನ ಅದೇ ಟಾಪಿಕ್ ನಾನು ಅಲ್ಲಿ ಇಟ್ಟಿದ್ದೀನಿ. ನೀವು ಇಬ್ಬರು ಅಂತ ಎಂತ ಎಂತ ನಾನಾ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ ನಾನು ಅಲ್ಲಂತ. ಇಷ್ಟು ಸುಳ್ಳು ಯಾರು ಸುಳ್ಳು ಹೇಳ್ತಾರೆ ಅಲ್ವಾ ಅವರಿಗೆ ಇಷ್ಟು ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ಸತ್ಯ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಎಂತ ಆಗ್ಲಿ ಕರೆ ಮಾತಾಡ್ತೀನಿ ಅವರಿಗೆ ಈಗ ಕಾನ್ಫಿಡೆನ್ಸ್ ಅಲ್ಲ ಕರೆ ಮಾಡ್ಕೊಳಕ್ಕೆ. ಮಧ್ಯಾಹ್ನ 3:15. ನನಗೆ ರಾತ್ರಿ ಏನು ಗೊತ್ತಾ ಬೇಜಾರು ಮಾಡ್ಬಿಟ್ಟು ಉಲ್ಟಾ ಮಾತಾಡ್ತಾರಲ್ಲ ಅನ್ನೋದು ಒಂದು ಅವ್ರ ಮೇಲಿದ್ದು ಒಂದು ಗೌರವ. ಹೆಂಗಸರು ಸರಿಲ್ಲ ಕಣವ್ರಿಬ್ರು. ಅದಕ್ಕೆ ನೋಡಿಲೆ ಒಳ್ಳೆ ಹೆಂಗಸರು ಅವ್ರ ವಿಚಾರಕ್ಕೆ ಹೋಗ್ಬಾರ್ದು ಕಣಪ್ಪ. ಯಾಕೆ ಬೇಕತ್ತಿಗೆ ನಾವೇನೇ ಕೇಳೋದು ಆ ಕಡೆ ತಿರುಗಿ ಮಾತಾಡೋದು. ನಾನಿನ್ನು ಇಷ್ಟು ದಿನ ಒಂಚೂರು ಮರ್ಯಾದೆ ಕೊಡ್ತಿದ್ದೆ, ಇನ್ನು ಯಾವುದೇ ಕಾರಣಕ್ಕೂ ರೆಸ್ಪೆಕ್ಟ್ ಕೊಡಲ್ಲ. ಕ್ರಿಯೇಟ್ ಸಮಥಿಂಗ್, ಗಿವ್ ಕಂಟೆಂಟ್. ರಾಂಗ್ ಆಗಿದ್ರು ಪರವಾಗಿಲ್ಲ, ಗಿವ್ ಕಂಟೆಂಟ್. ಏನಕ್ಕೆ ಬಂದಿದೆ ಬಟ್ ಯಾರನ್ನೂ ಪರ್ಸ್ನಲ್ ಟಾರ್ಗೆಟ್ ಮಾಡಬೇಡಿ, ಯಾರಿಗೂ ಹರ್ಟ್ ಆಗೋ ಥರ ಮಾಡಬೇಡಿ. ಅಟ್ ದ ಸೇಮ್ ಟೈಮ್ ನೀವು ಪರ್ಸನಲಾಗಿ ತೊಗೊಳ್ಬೇಡಿ. ನಾನು ಹಾಗೆ ಅಂದರೆ ಎಲ್ಲರ ಜೊತೆಗೆ ನಿಷ್ಠೂರ ಆಗಿದ್ರೆ ಕೂಡ ನನಗೆ ಎಂತ ಇದಿಲ್ಲ. ನನಗೆ ಹಾಗೆ ಮಾಡಲಿಕ್ಕೇನೆ ಇಲ್ಲ, ನನಗೆ ಫೇರೇ ಆಡಲಿಕ್ಕೆ ಉಂಟು. ಫುಲ್ಲು ಎಲ್ಲರೂ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇದ್ದಾರೆ ಎಲ್ಲರೂ ಅಗೇನ್ಸ್ಟ್ ಆದರೆ ಕೂಡ ನನಗೆ ಪರವಾಗಿಲ್ಲ. ನಾನು ಅವರ ಜೊತೆಗೆ ಇನ್ವಾಲ್ವ್ ಆಗಲ್ಲ. ಲೈಕ್ ಗೊತ್ತಾಯ್ತಾ? ಅವಳ ಜೊತೆ ಕಾಂಪೀಟ್ ಮಾಡಿ ನಾವು ಚೀಪ್ ಆಗುವಂಥದ್ದು ಏನಿಲ್ಲ. ಬಟ್ ನಿನ್ನೆ ಅವಳು ಟಾರ್ಗೆಟ್ ಮಾಡಿದ ರೀತಿ, ಅವಳು ಮಾತಾಡಿದ ರೀತಿ, ಬಿಕಾಸ್ ಇದು 4 ಗೋಡೆ ಮಧ್ಯೆ ನಡೆಯೋದಲ್ಲ. ಹಿಂಗೆಲ್ಲ ಅಂತಿದ್ರೆ ಹೌದಾ? ನೀವು ನೋಡ್ಲಿಲ್ವಾ? ಗೊತ್ತಿಲ್ಲ ನಮ್ಗೆ. ಹಂಗಂದ್ರೆ ಏನು ಅರ್ಥ ಆಗಿರ್ಲಿಲ್ಲ. ನಾವಿಲ್ಲಪ್ಪ ಈ ಆಟಕ್ಕೆ ಜಾನು, ನನ್ನ ಪಕ್ಕದಲ್ಲಿ ಅಷ್ಟೇ ಮಲ್ಗೋದು. ನೀನು ಯಾಕೆ ಹಿಂಗ ಆಡ್ತಾ ಇದೆಯಾ? ಯಾಕೆ ಹಿಂಗ ಯಾಕೆ ಆಡ್ತಾ ಇರೋದು ಕಾವ್ಯ? ಇದು ಮಧ್ಯಾಹ್ನ 3:50. ನಾಳೆ ಕೇಳ್ತಾರೆ ಯಾರನ್ನ ಇಬ್ರು ಕಳ್ದ್ರೆ ಇಬ್ರು ಕೈಯ ಸ್ಟ್ಯಾಂಡ್ ಅಪ್ ಮಿಸ್. ಎಸ್ ಮಿಸ್ ಕರೆಕ್ಟ್. ಎಸ್ ಸುದೀಪಣ್ಣ ನಾನು. ಸೊ ತಗೊಳ್ಳಿ ಇಲ್ಲ ಅಂತ ನೀವು ಅದಕ್ಕೆ ನಾವು ಮಾಡಿರೋದು ಇದು ಹಿಂಟ್ ಕೊಡ್ತಾ ಹೋಗ್ಬಿಡೋಣ. ವೀಕೆಂಡಲ್ಲಿ ಚರ್ಚೆ ಬಂದರೆ ಈ ಥರ ಹೇಳೋಣ, ಫನ್ನಾಗಿ ಮಾಡಿ. ಅದು ಬರಲಿಲ್ಲ ಅಂದರೆ ಹೌದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು, ಚರ್ಚೆ ಬರಲಿಲ್ಲ ಅಷ್ಟು. ವೆರಿ ಗುಡ್ ಪಕ್ಕ 2 ಹಾಗೆ ಆಗುತ್ತೆ. ತೆಗೆದು ಹೇಳಕ್ಕೆ ಅಂತ ಕಾಯ್ತಿರ್ತಾರೆ. ಹೇಳ್ತಾರೆ ಅವ್ನು ಅದೇ ಕಂಟೆಂಟ್ ಇವಾಗ. ಅಣ್ಣ ರಾತ್ರಿ ಎಲ್ಲ ನಿದ್ದೆ ಅಣ್ಣ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಅವನು. ಅದೇನೋ ಹೇಳಿದ್ಲಲ್ಲ, ಅದು ಹಿಂಗೆ ಹೇಳಿದ್ದು. ನಮ್ಮ ಕಾಲು ಬರೀ ಹಿಂಗೆ ಇಟ್ಕೊಂಡಿದ್ದು, ಅದೇನೋ ಕಾಲನ್ನ ಬರೀ ಹಿಂಗೆ ಟ್ವಿಸ್ಟ್ ಮಾಡ್ಕೊಂಬಿಟ್ಟು ಹಿಂಗ ಅದೇನು ಮೈಕಲ್ ಜಾಕ್ಸನ್ ಸ್ಟೆಪ್, ಉಪೇಂದ್ರ ಸ್ಟೆಪ್ಪ, ನಂಗೆ ಏನು ಅರ್ಥ ಇಲ್ಲ. ಅಷ್ಟೇ ನೀವು ಹಿಂಗ ನಾನು ಹಂಗ ಅಂದವರು ನಾವೆಲ್ಲ ಕಾಲೇಜ್ ಟೈಮಲ್ಲಿ ಸಿಗಲಿಲ್ಲ ಜಾನಿ. ಸಿಕ್ಕಿದ್ರೆ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಲೇಡಿ ಡಾನ್ಸ್, ಒಂದು ಬೆಂಗಳೂರು ಡಾನು, ಇನ್ನೊಂದು ಸಕಲೇಶ್ಪುರ ಹಳ್ಳಿಯಿಂದ ಬಂದಿರೋ ಡಾನ್. ಸಂಜೆ 4:55. ಮೊದಲ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭ ಆಗಿರುವ ಈ ಸಂದರ್ಭದಲ್ಲಿ ಮನೆಯವರ ಪೈಕಿ ನಾಮಿನೇಟ್ ಆಗಿರುವ 12 ಸದಸ್ಯರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ಮಾದರಿಯ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ 4 ಫೈನಲಿಸ್ಟ್ಗಳು ಪತ್ರಕರ್ತರಾಗಬೇಕು. ನಾಮಿನೇಟ್ ಆಗಿರುವ 12 ಸದಸ್ಯರು ಒಬ್ಬರಾದ ನಂತರ ಒಬ್ಬರಂತೆ ವೇದಿಕೆಗೆ ಬಂದು ಈ ಮನೆಯಲ್ಲಿ ಮುಂದುವರಿಯಲು ತಾವು ಎಷ್ಟು ಅರ್ಹರು ಎಂದು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಬೇಕು. ಹಾಗೂ ಮನೆಯ ಸದಸ್ಯರ ಜೊತೆಗೆ ತಮ್ಮ ಈವರೆಗಿನ ಅವರ ನಡವಳಿಕೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ತಾವು ನಡೆದುಕೊಂಡ ರೀತಿ, ಈವರೆಗೆ ತಾವು ಆಟವನ್ನು ಆಡುತ್ತಿರುವ ರೀತಿ ಮತ್ತು
ತಮ್ಮ ವ್ಯಕ್ತಿತ್ವದ ಬಗ್ಗೆ ಪತ್ರಕರ್ತರು ಕೇಳುವ ಪ್ರತಿ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರಿಸಬೇಕು. 12 ಸದಸ್ಯರ ಸರದಿ ಮುಗಿದಾಗ ಪತ್ರಿಕಾಗೋಷ್ಠಿ ಅಂತ್ಯಗೊಳ್ಳುತ್ತದೆ. ಸಂಜೆ 5:30. ಓವರ್ಲಾಪ್ ಜೈನು ಚೆನ್ನಾಗಿದ್ಯಾ? ಕತ್ತಿನ ಗಿಲ್ಲಿ ಚೆನ್ನಾಗಿದ್ಯಾ? ಗೆಜ್ಜೆ ಚೈನು ಕೈಯಾಗ 12 ಗಂಟೆ ರಾತ್ರಿಯಾಗ ಜಲ್ಲ ಜಲ್ಲ ಕುಣಿಸಿತು ನೀನು ಏನು ನಿನ್ನ ಕೈಯಾಗ. ವಾಕಿಂಗ್ ಮಾಡಿ ನೀವು ಹೋಗುವಾಗ ಮೇಕಪ್ ಮಾಡಿ ನೀನು ಬರುವಾಗ ಮನಸ್ಸಾತು ನಿನ್ನ ಮ್ಯಾಗ ಕೋಪ ಬಂತು ನಿನ್ನ ಮ್ಯಾಗ. ಚಿಕ್ಕ ಹುಡುಗಿ ಕೆಣಕಿ ಹೋಗುವಾಗ ಆ ಚಿಕ್ಕ ಹುಡುಗಿ ನಿನ್ನೇನ್ ಮಾಡಿತ್ತು ಇವಾಗ. ಕೂತ್ಕೊಂಡ್ ಮಾತಾಡು. ನಂಗೆ ಹೆಂಗಾಗ್ತಾ ಇದೆ ಗೊತ್ತಾ ಇವಾಗ? ಏನಪ್ಪ ಆ ವಾಲೆನಾರ ವಾಲೆ ಹಾಕಂದ್ರೆ ಕುಣಿ ಉದುರೋದದು ಕಿವಿಯಿಂದ. ನಂಗೆ ಹಿಂಗ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ? ನಮ್ಗೆ ಹೆಂಗೆಂಗೋ ಆಗ್ತಾ ಇದೆ ಹೇಳು ಕಾಯ್ತಲ್ಲ. ನಿನ್ ಕಂಡ್ರೆ ಅಲ್ಲೂ ಹಸಿಟಾಯ್ತಾವ ನೆನ್ನೆಯಿಂದ. ಆಗ್ಲಿ ನಿನ್ ಕಂಡ್ರೆ ಹೆಂಗಾಗ್ತಾ ಇದೆ ಗೊತ್ತಾ? ನನ್ನ ಕಂದ ರಕ್ಷಿತನು ಮಲ್ಲಮ್ಮನು ನೋಡ್ರಿ ಏನು ಅನ್ಸುತ್ತೆ ಗೊತ್ತಾ? ಜಾತ್ರೆಯಲ್ಲಿ ಒಂದು ಮಗು ತಪ್ಪಿಸ್ಕೊಬಿಟ್ಟಿರ್ತದೆ, ಒಂದು ಅಜ್ಜಿ ಎತ್ಕೊಂಡ್ಬಂದು ಸಾಕಂದಿರ್ತಾರೆ ಗೊತ್ತಾ? ಆ ಥರ ಫೀಲ್ ಆಯ್ತದ ಅವ್ರಿಬ್ರು ನೋಡಿದ್ರೆ. ಅವ್ರ ಮೇಲೆ ನೀನು ಆ ಥರ ರೇಗ್ಸಕ್ಕೆ ಯಾವ ಥರ ಮನಸ್ಸು ಬಂದದ್ದು ನಿನಗೆ? ಏನು ಮಲ್ಲು ಆ ನಗು, ಆ ಮಗು ಮಕ್ಕದಲ್ಲಿರೋ ಆ ನಗು ನೋಡಾದ್ರು ನಿನ್ಗೆ ಹೆಂಗೆ ಮನಸ್ಸು ಬಂತು? ಯಾರು ಸಣ್ಣವರು? ನಾವು ಸಣ್ಣವರು, ನೀವು ದೊಡ್ಡವರು. ಮಲ್ಲವನ್ನು ಹೇಳ್ಬಿಟ್ರಲ್ಲ. ಇದ್ರಿಗೆಲ್ಲರಿಗೂ ಸಣ್ಣಕ್ಕೆ ನಾನೇ ತಾನೆ ಈ ಜನದಲ್ಲಿ. ಭಾರಿ ಸಣ್ಣವಳು ಕಣವ. ಹಂಗಪ್ಪ ಅದಕ್ಕೆ ದೊಡ್ಡವ್ರು ಮಾತಾಡೋ ಸಣ್ಣವ್ರು ಬಾಯ್ ಹಾಕ್ಬಾರ್ದು. ಏನಾರ ಇನ್ನೊಂದು ಎಲಿಮಿನೇಷನ್ ಅಂತ ಇದ್ರೆ ಅಲ್ಲಿ ಸತೀಶ್ ಅಣ್ಣನ ಫೋಟೋನ ಮುಂದೆ ಎತ್ಕೊಂಡಿರ್ತಾರಲ್ಲ, ಇನ್ನೊಂದು ಎಲಿಮಿನೇಷನ್ ಇದ್ರೆ ತಗೋ ಬಾಗ್ಲ ಹತ್ರ ಕೆಟ್ಬಿಡ್ತೇನೆ ಅಂತ ಗೊತ್ತು ಕಣ್ ಸುಂಬರು. ಸಂಜೆ 6 ಗಂಟೆ. ರಿಪೋರ್ಟರ್ಸ್ಗೆ ನಮಸ್ತೆ, ಜೈ ಮಹಾಕಾಲ್. ನಮಸ್ಕಾರ. ಧ್ರುವ, ಉಸ್ತುವಾರಿ ಅಂತ ಹೋಗ್ತೀರಿ, ಸುಸ್ತು ಪ್ಲಸ್ ವರಿ ಮಾಡಿಕೊಂಡು ಬರ್ತೀರಿ. ನಮಗೆ ಅದರಲ್ಲೂ ಕಾಣ್ತಿಲ್ಲ ನಿಮ್ಮ ಬ್ರೇವರಿ. ಇದ್ರ ಬಗ್ಗೆ ಏನು ನಿಮ್ಮ ಥಿಯರಿ? ನನಗೆ ಕೊಟ್ಟಂಥ ಉಸ್ತುವಾರಿಲಿ 100 ಇಲ್ಲದಿದ್ರು 99.9% ಅಕ್ಯುರೇಟ್ ರಿಸಲ್ಟ್ನ ತರೋವಂಥ ಪ್ರಯತ್ನ ನಂದಾಗಿತ್ತು. ಒಂದು ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದು ಸ್ಪರ್ಧಿಗಳಿಂದ ಮತ್ತು ಅವರ ಒಂದು ಆಡೋವಂಥ ಆ್ಯಟಿಟ್ಯೂಡಿಂದ ಸ್ವಲ್ಪ ವ್ಯತ್ಯಾಸ ಬಂದಿರ್ಬೋದು ಹೊರತು ಬಹುಶಃ ನನ್ನಿಂದ ರೂಲ್ಸ್ ಆಗಲಿ ಅಥವಾ ಆಟವನ್ನು ಅದಕ್ಕೆ ಯಾವುದೇ ಮೋಸ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ವೀಕ್ ಅಂತ ಬಂದರೆ ಮಲ್ಲಮ್ಮ, ಸೆಕೆಂಡ್ ವೀಕ್ ಅಂತ ಬಂದರೆ ಮಲ್ಲಮ್ಮ ಆ್ಯಂಡ್ ರಕ್ಷಿತಾ. ಸಂಡೇ ಎಪಿಸೋಡ್ ಆಗಿದ ತಕ್ಷಣ ಎಲ್ಲ ಜೊತೆನೂ ಬೆರಿಬೇಕು, ಮಾತಾಡಬೇಕು ಅಂತ ಯಾಕೆ ಅನ್ನಿಸ್ತು? ಬಹುಶಃ ನಾನು ಅವ್ರ ಜೊತೆ ಕಳೆಯೋದಕ್ಕಿಂತ ಅವರಿಗೆ ಬಹುಶಃ ನನ್ನ ಜೊತೆ ಜಾಸ್ತಿ ಕಂಫರ್ಟ್ ಝೋನ್ ಅಂತ ಹೇಳ್ಬೋದು, ಅಥವಾ ಖುಷಿ ಅಂತ ಅನಿಸುತ್ತೆ, ಅಥವಾ ಏನೋ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋ ಅಂಥ ಒಂದು ಆಸಕ್ತಿ ಅವ್ರಿಗಿದೆ ಅನಿಸುತ್ತೆ. ಸೊ ಹಾಗಾಗಿ ಅವರು ಜಾಸ್ತಿ ನನ್ನ ಜೊತೆ ಕಾಣಿಸ್ಕೊಂಡಿದ್ದಾರೆ. ನೀವು ಯಾವುದನ್ನ ತ್ಯಾಗ ಅಂತ ರಾಗ ಆಡ್ತಿರೋ, ನಿಮ್ಮ ಪ್ರಕಾರ ಅದು ಸ್ಟ್ರಾಟರ್ಜಿ, ಮನೆಯವ್ರ ಪ್ರಕಾರ ಅದು ಅಲರ್ಜಿ. ಇದಕ್ಕೆ ನೀವೇನು ಹೇಳ್ತೀರಿ? ಕೆಲವರ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು. ಅದನ್ನು ತ್ಯಾಗ ಹೇಳ್ಬೋದು, ಕೆಲವರು ಮರ್ಸಿ ಅಂತ ಹೇಳ್ತಾರೆ, ಕೆಲವರು ಸಿಂಪತಿ ಅಂತ ಹೇಳ್ತಾರೆ, ಕೆಲವರು ದಾನ ಅಂತಾರೆ, ತ್ಯಾಗ ಅಂತಾರೆ. ನನಗೆ ಇದ್ರಿಗೆ ಯಾವುದ್ರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸ್ಪಂದನ ಅವ್ರ ವಿಚಾರ ತಗೊಂಡ್ರೆ ನೀವು ಎಲ್ಲ ಮನೆಯವ್ರಿಗೆಲ್ಲ ಹೇಳಬೇಕು ಅಂತ ಇದ್ದಿದ್ದ ವಿಷಯನ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಹೇಳ್ದಾಗಿತ್ತದು. ಸ್ಪಂದನ ಅವರು ಯಾವುದೇ ವಿಚಾರಕ್ಕೆ ಸ್ಟ್ರಾಂಗ್ ಆಗಿ ನಿಲ್ಲೋದಾಗ್ಲಿ, ಅಥವಾ ಯಾವುದನ್ನಾದ್ರೂ ಜಸ್ಟಿಫೈ ಮಾಡೋದ್ರಲ್ಲಾಗಲಿ, ಅಥವಾ ಟಾಸ್ಕ್ಗಳಾಗಲಿ, ಅದು ಬರ್ತಾ ನಾವು ಎಲ್ಲೋ ಅಂಥ ಪೊಟೆನ್ಷಿಯಲ್ ಅವರಲ್ಲಿ ನೋಡಲಿಲ್ಲ. ಸೆಕೆಂಡ್, ಅಂಥ ಪೊಟೆನ್ಷಿಯಲ್ ಇಲ್ದಿರುವಾಗ ಇನ್ನೊಬ್ಬರಿಗೆ ಸಿಂಪತಿ ಅದು ಇದು ಹೇಳೋದು ಭಾಳ ಅಸಮಂಜಸ ಆಗುತ್ತೆ. ಅವರಿಗೆ ಕೆಲಸ ಹಿಡಿದಾಗ ಅವರಿಗೆ ಕೆಲಸ ಆಗೋದು ಮುಖ್ಯವಾಗಿತ್ತು, ಆದರೆ ಅವ್ರಿಗೆ ಅಲ್ಲಿ ಜಗಳ ಆಡೋದು ಭಾಳ ಮುಖ್ಯವಾಗಿತ್ತು. ಸೊ ಆಗ ನಾನೊಬ್ಬ ಅರಸನಾಗಿ ಏನು ಸ್ಟ್ಯಾಂಡ್ ತಗೋಬೇಕಿತ್ತು ನಾನು ತಗೋ. ಈಗ ನೀವು ಮಾತಿನ ಮಧ್ಯೆ ಹೇಳಿದ್ರೆ ಸ್ಟ್ರಾಂಗ್ ಆಗಿ ನಿಂತಿದ್ದೆ ಅಂತ. ನೀವು ಸ್ಟ್ರಾಂಗ್ ಆಗಿ ನಿಂತಿದ್ದಕ್ಕಿಂತ ವೀಕ್ ಆಗಿ ಬಗ್ಗಿದ್ದೇ ಜಾಸ್ತಿ ಅಂತ ನಮಗೆಲ್ಲ ಅನ್ನಿಸ್ತಿದೆ. ನಾನು ಹೌದು, ಯಾವುದು ಕರೆಕ್ಟ್ ಅಂತ ಅನ್ಸುತ್ತೆ ಅದಕ್ಕೆ ಸ್ಟ್ರಾಂಗ್ ಆಗಿ ಬರ್ತೀನಿ. ನಿಮ್ಮ ಮೇಲೆ ಒಂದು ಅಪವಾದ ಇದೆ. ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ದು ಕಳೆದು ಹೋದ ನಿಮ್ಮ ಸಂಸಾರನ ಹುಡುಕ್ತಾ ಅನ್ನೋ ಒಂದು ಮಾತಿದೆ. ಫಸ್ಟ್ ವಾರ ತಾಯಿನ ಹುಡುಕೊಂಡ್ರಿ, ಸೆಕೆಂಡ್ ವಾರ ತಂಗಿನ ಹುಡುಕೊಂಡ್ರಿ, 3ನೇ ವಾರ ತಂದೆನ ಹುಡುಕೋ ಬರದಲ್ಲಿ ಇದ್ದೀರಿ ಅನ್ನೋ ಒಂದು ಗುಸುಗುಸಿದೆ. ಇದಕ್ಕೆ ಏನು ಹೇಳ್ತೀರಿ? ನನಗೆ ಸಂತೋಷನೇ. ಹಿರಿಯರಲ್ಲಿ ತಾಯಿನ, ನಮ್ಮ ಅಜ್ಜಿನ ಅಥವಾ ಯಾರನ್ನೇ ನೋಡ್ತೀನಿ ಅಂತಂದ್ರೆ ಅದು ಏನು ತಪ್ಪಿಲ್ಲ. ಬಿಗ್ ಬಾಸ್ಗೆ ಯಾಕೆ ಬರ್ಬೇಕಿತ್ತು? ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗೋದಿತ್ತು. ಎಲ್ಲ ಸಿಕ್ಬಿಟ್ಟಿರೋರು ಅಲ್ಲೇ. ನಿಮಗೆ ಸಂಬಂಧಗಳನ್ನ ವೃದ್ಧಾಶ್ರಮದಲ್ಲೇ ಮಾಡ್ಕೊಳ್ಬೇಕು ಅಂತಿಲ್ಲ. ಒಬ್ಬ ವ್ಯಕ್ತಿ ಮತ್ತೆ ವ್ಯಕ್ತಿತ್ವದ ಮೇಲೆ ಕೆಲವು ಭಾವನಾತ್ಮಕ ಸಂಬಂಧಗಳು ಅದಾಗೆ ಆಗುವಂಥದ್ದು, ಅದನ್ನ ನಾವು ಬೇಕು ಅಂತ ಮಾಡ್ಕೊಳ್ಳೋವಂಥದ್ದಲ್ಲ ಸರ್. ಜೈ ಮಹಾಕಾಲ್. ಥ್ಯಾಂಕ್ ಯು. ವೆಲ್ ಡನ್. ಗುಡ್. ಸಂಜೆ 6:35.
ನೀವು ಜೋರಾಗಿ ಕಂಡುಬಿಡಂಗಿಲ್ಲ ಪತ್ರಕರ್ತರ ಮೇಲೆ ಸಾಫ್ಟ್ ಗಿಲ್ಲಿ ಇದ್ರೆ ಅಷ್ಟೇ, ನೀವು ಗಿಲ್ಲಿ ಇಲ್ಲ ಅಂದ್ರೆ ನೀವಿಲ್ಲ ಅಂತ ಕೇಳಿ ಬರಕತ್ತೈತಿ. ಅದಕ್ಕೆ ನೀವೇನು ಹೇಳ್ತೀರಿ? ಹೊರಗಡೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ಇರೋರ ಒಪಿನಿಯನ್ ಅದು. ನಿಮ್ಮ ಜಂಟಿಯಾಗಿ ನಿಮ್ಮಿಬ್ಬರ ಒಂದು ಬಂಧವನ್ನು ಬಿಗ್ ಬಾಸ್ ತೆಗೆದಿದ್ರು ಕೂಡ ಇನ್ನೂ ಆ ಬಂಧ ಎಲ್ಲೋ ಒಂದು ಕಡೆ ಮುಂದುವರಿತಾ ಇದೆ. ತುಂಬ ನೀವು ಗಿಲ್ಲಿಯನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಜಂಟಿ ಮುಗಿದ್ಮೇಲೆ ಒಬ್ಬನ ಜೊತೆನೇ ಇದ್ದೀನಿ ಅಂದರೆ ಮೇ ಬಿ ಅದನ್ನು ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಆದ್ರೆ ಹೊರತುಪಡಿಸಿ ನನಗೆ ಯಾರ್ಯಾರು ಕಂಫರ್ಟ್ ಝೋನ್ ಇದ್ದಾರೆ, ನಾನು ಯಾರ್ಯಾರ ಜೊತೆ ಮಾತಾಡ್ಬೋದು, ಎಲ್ಲಿ ನನ್ನ ವೈಬ್ ಮ್ಯಾಚ್ ಆಗುತ್ತೆ ಮಾತಾಡಿದ್ದೀನಿ. ಸೊ ನಾನು ಒಬ್ಬನ ಜೊತೆನೇ ಇದು ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅನ್ನೋದನ್ನ ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಓಕೆ, ಕಾವ್ಯ ಅವರು ಗಾರ್ಡನ್ ಅಲ್ಲಿ ಬೆವರು ಸುರಿಸಿದ್ದಕ್ಕಿಂತ ವಾಶ್ರೂಮ್ ಅಲ್ಲಿ ಕಣ್ಣೀರು ಸುರಿಸಿದ್ದೇ ಜಾಸ್ತಿ. ಯಾರಿಗೂ ಕೋಪ ಮಾಡ್ಕೋಬೇಕು ಅಂತ ಕೋಪ ಬರಲ್ಲ, ಕೆಂಬರಬೇಕು ಅಂತ ಬರಲ್ಲ. ಈಗ ಎಲ್ಲರ ಮುಂದೆ ನನ್ನ ಹತ್ರ ಮೇ ಬಿ ಅಟೆನ್ಷನ್ ಸೀಕಿಂಗ್ ಅಂತಾರೋ ಅಥವಾ ಎಲ್ಲರೂ ಬರ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗೋದು ನಂಗೆ ಇಷ್ಟ ಅಲ್ಲ. ನನ್ನ ಎಮೋಷನ್ ನಾನು ಹೋಗಿ ಎಲ್ಲಿ ಜನ ಇರಲ್ವೋ ಅಲ್ಲಿ ಹೊರಹಾಕಿ ಬರಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಇದ್ದಿದ್ದು. ಬೇರೆ ಏನಾದರೂ ನಿಮ್ಗೆ ಹೇಳೋದಿದೆಯಾ? ಥ್ಯಾಂಕ್ ಯು. ಗುಡ್. ಗಿಲ್ಲಿ, ನೀನು ಬಿಗ್ ಬಾಸ್ ಮನೆಯೊಳಗಡೆ ಏನೇನು ದಬ್ಬಾಕಿದೆಯಾ ಹೇಳು. ಇಲ್ಲಿ ಸ್ನಾನ ಮಾಡ್ಬಿಟ್ಟು ಒಳಗಡೆ ಬಕೆಟ್ ದಬ್ಬಾಕಿದ್ದೀನಿ. ಕಾಮಿಡಿ ಅಂದರೆ ಈಗ ಒಂದು ಹೇಳಲೆ ಮೇಡಮ್, ಈಗ ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಈಗ ನಮ್ಮ ಎಕ್ಸಾಂಪಲು ಸುದಿಯಣ್ಣ ಅಂತ ಒಳಗಡೆ ಅವ್ರು ಏನು ಮಾಡ್ತಾರೆ, ಎಲ್ಲರೂ ವಾಟ್ರ್ ಕ್ಯಾನ್ಗೂ ಹೆಸರು ಬರೀದು ಆಮೇಲೆ ಇದೆಲ್ಲ ಇನ್ಸಿಲೆಲ್ಲ ಬರ್ಕೊಡ್ತಾ ಇರ್ತಾರೆ. ಅದು ಅವ್ರ ಕೆಲಸ. ಇನ್ನು ಇದನ್ನೇ ಅಲ್ವಾ, ಪ್ರಾಸಪದ ಅದನ್ನೇ ಹೇಳ್ತಾ ಇರ್ತಾರೆ. ಅದು ಅವ್ರ ಸ್ಟ್ರೆಂತು. ಅವ್ರು ಎಲ್ಲೆಲ್ಲಿ ಅದನ್ನು ಹೊರ ಹಾಕ್ಬೋದು ಹಾಕ್ತಾರೆ. ಈಗ ನನ್ನ ಸ್ಟ್ರೆಂತ್ ಏನು, ನಾನು ಅವಾಗಿಂದ ಅದರಲ್ಲೇ ಅನ್ನ ತಿನ್ಕೊಂಬಂದಿರೋನು. ನಾನು ಎಲ್ಲೆಲ್ಲಿ ಕಾಮಿಡಿ ಮಾಡ್ಬೋದು, ನಾನು ಮಾತಾಡಿದ್ರೆ ಅದು ಕಾಮಿಡಿ ಅನ್ಸಿದ್ರೆ ಅದು ಕಾಮಿಡಿ ಆಯ್ತದೆ ಅಷ್ಟೇ. ಅಶ್ವಿನಿ ಮೇಡಮ್ ಅಂತ ಒಳಗಡೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಮಾತುಗಾರಿಕೆ ಅದು ಅವ್ರ ಸ್ಟ್ರೆಂತು. ಯಾರು ಜಗಳ ಆಡ್ತಾರೆ ಮಧ್ಯಕ್ಕೆ ಹೋಯ್ತಾರೆ, ಅದು ಅವ್ರ ಸ್ಟ್ರೆಂತು. ನಾನು ಬಗೆಹರಿಸ್ಬೋದಾ ಅಂತ ಅಲ್ವಾ, ಹಂಗೆ ಒಬ್ಬೊಬ್ಬರು ಸ್ಟ್ರೆಂತ್ ಇರ್ತದೆ. ಅದು ಜಾಸ್ತಿ ನನ್ನ ಹೈಲೈಟಾಗಿ ಕಾಣ್ಬೋದೇನೋ ಅಷ್ಟೇ. ಗಿಲ್ಲಿ ಅಂದರೆ ಮನೆಯಲ್ಲಿ ಬರೀ ಸಿಲ್ಲಿ ಅನ್ನೋ ಒಂದು ಮಾತಿದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಅದಕ್ಕೆ ಅಭಿಪ್ರಾಯ ಏನಣ್ಣ, ಈಗ ನಾನೇನು ಅಂತ ನನಗೆ ಗೊತ್ತಿರಬೇಕು. ಈಗ ಸುದಿಯಣ್ಣ ಅಂತ ಅವರು ಹೆಂಗೆ ಅಂದರೆ ಒಂದ್ಸತಿ ಹಸುರ ಅಂತ ಕೊಡ್ತಾರೆ. ಅವ್ರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅದು ವಿಟಿ ಎಲ್ಲ ಬಂದು ಕಾಮಿಡಿ ಮಾಡಿಬಿಡ್ತಾರೆ. ಹಂಗಂದ್ಬಿಟ್ಟು ಅವ್ರನ್ನ ಸಿಲ್ಲಿ ಕಾಮಿಡಿ ಪೀಸ್ ಥರ ಎಲ್ರಿಗೂ ಕಾಣಿಸಿದ್ದು. ಬಟ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಹಂಗೆ ನಾನು ಅಷ್ಟೇ, ಈಗ ಮಾತಾಡೋರಿಗೇನು ಮಾತಾಡ್ತಾರೆ, ನಾನೇನು ಅಂತ ನನಗೆ ಗೊತ್ತಿರ್ಬೇಕಲ್ಲ. ಫಸ್ಟ್ ಆಫ್ ಆಲು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನಾಗವನಿ ಅಷ್ಟೇ. ನೀವು ಬಿಗ್ ಬಾಸ್ ಮನೆಯೊಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇರ್ತೀರಾ. ಯಾವುದಾದ್ರೂ ಒಂದು ಬ್ರ್ಯಾಂಡಿಗೆ ನೀವೇನಾದರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ? ಈಗ ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ತುಂಬ ಜನ ಸೀರೆ ಹಾಕೊಂಡು ಇರ್ತಾರೆ. ಹಂಗಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಹಾಕ್ಬಿಟ್ಟು ಬಂದಿರ್ತಾರೆ ಹೊರಗಡೆ ಅಂತೂ ಹೇಳೋಕ್ಕಾಗಲ್ಲ. ಬೇರೆ ಕಂಟೆಸ್ಟೆಂಟ್ಸ್ಗಿಂತ ನೀವ್ಯಾಕೆ ಡಿಸರ್ವಿಂಗ್, ಈ ಜರ್ನಿ ನೀವ್ಯಾಕೆ ಕಂಟಿನ್ಯೂ ಮಾಡಬೇಕು? ಯಾವುದೇ ಕಾರಣಕ್ಕೂ ಜನ ನನ್ನ ಆಚೆ ಹೆಂಗೆ ನೋಡೋರೆ, ಇಲ್ಲಿ ಅಂಥ ಚೇಂಜಸ್ ಏನಿಲ್ಲ. ಜನ ಆಚೆ ನನ್ನ ಹೆಂಗೆ ಇಷ್ಟಪಟ್ಟವ್ರೆ, ಒಳಗೇನು ಹಂಗೆ ಇಷ್ಟಪಡ್ತವ್ರೆ. ಹಂಗೆ ಇರೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಪಾಯಿಂಟು. ಯಾಕಂದರೆ ಅಲ್ಟಿಮೇಟ್ಲಿ ಜನನೆಲ್ಲ ಡಿಸೈಡ್ ಮಾಡೋದು. ಜನ ಕೈ ಬಿಡಲ್ಲ ಅನ್ನೋದು ಒಂದು ನಾನು ನಂಬಿದ್ದೀನಿ. ಈಗ ಜನರ ಮೆಂಟಾಲಿಟಿ ನಾನು ನೋಡಿದ ಮಟ್ಟಿಗೆ ಹೆಂಗಿರ್ತದೆ ಅಂದರೆ, ಹೊರಗಡೆನೂ ತುಂಬ ಸ್ಟ್ರೆಸ್ ಆಗಿ ಮನೇಲಿ ಅಲ್ಲೇನೋ ಕಿತ್ತಾಡ್ಕೊಂಡು, ಮನೇಲಿ ಜಗಳ, ಸಾಲ, ಲೋನು, ಪಾನು ಅನ್ಕೊಂಡು ಒಂದು 5 ನಿಮಿಷ ಟಿ ವಿ ಮುಂದೆ ಒಂದು ನೋಡ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗುವಂಥ ಒಬ್ಬ ಪ್ರೇಕ್ಷಕ ಬಂದು ಕೂತ್ಕೊತಾನೆ. ನಾವು ಇಲ್ಲೂ ಕಿತ್ತಾಡ್ಕೊಂಡು, ಇಲ್ಲೂ ಇದು ಮಾಡ್ಕೊಂಡು, ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೂ ಅನ್ಕೊಂಡಿದ್ರೆ ಆಗಲ್ಲ. ಅಟ್ಲೀಸ್ಟ್ ಏನೋ ಕಾಮಿಡಿ ಬಂದ್ರೆ ನಗಾಡ್ತಾನೆ, ಒಂದು 5 ನಿಮಿಷ ಸ್ಟ್ರೆಸ್ ಕಮ್ಮಿ ಆಯ್ತದೆ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಯಾರಾದ್ರೂ ಜಗಳ ಆಡ್ತಾ ಇದ್ರೆ ನೀವು ಆರಾಮಾಗಿ ಟಿವಿ ಹಾಕೊಂಡು ನೋಡ್ಕೊಂಡು ನಿಮ್ಮಿದನ್ನ ನೀವು ಎಂಜಾಯ್ ಮಾಡ್ತಿರ್ತೀರಾ ಅಂತ ಆಯ್ತು. ಇಲ್ಲಿ ಸಮಸ್ಯೆ ಆಗಿರೋದು ಏನು ಗೊತ್ತಾ, ಇಬ್ರು ಜಗಳ ಆಡ್ತಾ ಇರ್ತಾರೆ. ಮಧ್ಯಕ್ಕೆ ಏನಾರ ಹೋದ್ರೆ ನಂದು ಅವ್ರದ್ದು ನಡೀತಾ ಇರೋದು, ನೀನು ಮಧ್ಯಕ್ಕೆ ಬರಬೇಡ ಅಂತಾರೆ. ಸೈಡಲ್ಲಿ ಕೂತ್ಕೊಂಡ್ರೆ ನೋಡು ನಾವು ಜಗಳ ಆಡ್ತಾ ಇರೋ, ಹೋಗಿ ಸೈಡಲ್ಲಿ ಕೂತವನು ಅಂತಾರೆ. ಹೆಂಗಿರ್ಬೇಕು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟು ಸರಿ ಆಯಿತು ಅವ್ರ ಜಗಳ ನಿಲ್ಲಾದ್ಮೇಲೆ ಹೋಗಿ ಮಾತಾಡ್ಸುವ. ಆಮೇಲೆ ಇಬ್ಬರು ಮಧ್ಯೆ ಹೋಗ್ಬಿಟ್ರೆ ಅದು ಜಗಳ ನಿಲ್ಲಲ್ಲ. ಮಧ್ಯೆ ಹೋಯ್ತಾ ಇದ್ರೆ ನಾನು ಹೋಯ್ತೀನಿ ಅಂತ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಮತ್ತೆ ಅದು ಮನೆ ತುಂಬ ಜಗಳ ಆಗ್ಬಿಡ್ತದೆ. ಈಗ 7 ವಾರದಲ್ಲಿ ನಾವು ಅದನ್ನೇ ತಾನೇ ನೋಡಿದ್ದು, 7ನೇ ವಾರದಲ್ಲಿ ಅದು ಅಷ್ಟೇ ನೀವು ನೋಡಿರೋದು. ಅಲ್ಲ ಇನ್ನೂ ಎಲ್ಲ ನೋಡಿದೆ. ಅಯ್ಯೋ ಭಯಂಕರ ಸುಳ್ಳು ಹೇಳ್ತಾರೆ ಮೇಡಮ್, ಸತ್ಯವಲ್ವೇ. ಈ ಗೆಜ್ಜೆನೆಲ್ಲ ಆಡಿಸ್ಬಿಟ್ಟು ನಾನು ಆಡಿಸೇ ಇಲ್ಲ, ಗೆಜ್ಜೆ ನನ್ನ ಕೈಲೇ ಇರಲಿಲ್ಲ ಅಂತ ಹೇಳೋದು. ಅದನ್ನು ಕಣ್ಣಾರ, ಅದು ಏನು ಗೊತ್ತಾ, ನೋಡ್ದೇನೆ ಕ್ಯಾಮ್ರಾ ಅದೇ ಅಂತ ಗೊತ್ತಿದ್ದು ಸುಳ್ಳು ಹೇಳ್ತಾರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರು. ನೀವು ಕಾಮಿಡಿ ಮಾಡೋದು ಮಾತ್ರ ಕಾಮಿಡಿ, ಇನ್ನೊಬ್ರು ಏನೋ ಒಂದು ಸ್ಟ್ರಾಟಜಿ ಪ್ಲೇ ಮಾಡೋದು ಅದು ಸ್ಟ್ರಾಟಜಿ ಆಗಲ್ಲ. ನಂದು ಒಂದು ಮನೆ ಒಳಗಡೆ ಎಲ್ಲವೂ ಬೇಕಾಗುತ್ತಲ್ವಾ. ಟಾಸ್ಕ್ ಎಲ್ಲ ಅಂದ್ರೆ ಅದೊಂದು ಭಾಗ ಅಷ್ಟೇ. ನೀವು ಮನೆ ಒಳಗಡೆ ಹೆಂಗಿರ್ತೀರಾ ಅದೇ ಫೈನಲ್ ಅಂತ ವೀಕೆಂಡಲ್ಲೂ ಸಿಕ್ಬಿಡೈತೆ. ಹೊರಗಡೆ
ಅವ್ನು ಸಖತ್ತಾಗಿ ಗೇಮ್ ಆಡ್ದ, ಅವ್ನು ಇದ್ರಲ್ಲಿ ಗೆದ್ದುಬಿಟ್ಟ, ಅವ್ನು ಇದ್ರಲ್ಲಿ ಸೋತ್ಬಿಟ್ಟ ಅನ್ನೋ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ಳು ಯಾಕೆ ಹಂಗಾಡ್ತಾ ಇದ್ದಾಳು, ಇವ್ನು ಯಾಕೆ ಹಿಂಗಾಡ್ತಾ ಇದ್ದಾನು, ಅವ್ನು ಸಖತ್ತಾಗಿ ಮಾತಾಡ್ತಾನೆ ಗುರು. ಜನ ಗೇಮ್ ನೋಡಲ್ಲ, ಕ್ಯಾರೆಕ್ಟರ್ಗಳು ನೋಡ್ತಾರೆ. ಜನ ಚೇಂಜ್ ಕೇಳ್ತಾರೆ, ಚೇಂಜ್ ಕೇಳಲ್ಲ. ನೀನ್ ಚೇಂಜ್ ಆದ್ರೆ ಇವನ್ ತಪ್ಪು ಮೇಡಮ್. ಜನ ಚೇಂಜ್ ಕೇಳ್ತಾರೆ. ಇಲ್ಲ ಪ್ರತಿ ಸಲ ಸೀಬೆಕಾಯಿ ಮುಚ್ಚಿಡೋದು, ಪ್ರತಿ ಸಲ ಮೇಕಪ್ ಕಿಟ್ ಮುಚ್ಚಿಡೋದು, ಪ್ರತಿ ಸಲ ಜಾಕೆಟ್ ಮುಚ್ಚಿಡೋದು ಒಂದೇ ಕಾನ್ಸೆಪ್ಟ್ ಆಗಿರ್ಬಾರ್ದು. ಎಲ್ಲಾ ಟೈಮು ನೀನ್ ಯಾಕಮ್ಮ ಸೀಬೆಕಾಯಿನೇ ಯಾಕೆ ಬತ್ತೀಯ, ಸೇಬ್ನ ಹಣ್ಣು ಬಿಡು ಮುಂದಕ್ಕೆ. ಸೀಬೆಕಾಯಿ ನೀನು ಕುಂಡ್ಕೊಂಡು ಯಾಕೆ ಬತ್ತೀಯ, ಬರೀ ಮುಂದಕ್ಕೆ ಬತ್ತೀಯಲ್ಲ. ಅಲ್ಲಿ ಸೇಬ್ನ ಹಣ್ಣು ಐತೆ, ಇಲ್ಲಿ ಕಲ್ಲಂಗಡಿ ಹಣ್ಣು ಐತೆ, ಅಲ್ಲಿ ಯಾವುದೋ ತೆಂಗಿನಕಾಯಿ ಐತೆ, ಎಲ್ಲನೂ ಬರೋಕ್ ಬಿಡು. ಬರೀ ನಿನ್ನೆ ನಾವು ತಿನ್ನಕ್ಕಾಗಲ್ಲ ಜಾಸ್ತಿ, ಅದನ್ನು ನೋಡ್ತಾರೆ ಜನ. ಇಲ್ಲಿ ಬಿಗ್ ಬಾಸ್ ಕೂಡ ಅನೇಕ ಸಂದರ್ಭಗಳಲ್ಲಿ ಸೀಕ್ರೆಟ್ ಟಾಸ್ಕ್ ಗಳನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಸೀಕ್ರೆಟ್ ಟಾಸ್ಕ್ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಆಟ ಆಡಕ್ ಆಗಲ್ಲ, ಅದನ್ನ ಆಟ ಆಡಿಸ್ಬೇಕು ಅನ್ನೋದೇ ಅಲ್ವಾ. ಸೊ ಅದನ್ನ ಹೇಳ್ತಾ ಇದೀನಿ. ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತೇ ಇಲ್ವಲ್ಲ, ಅದು ಅದನ್ನ ಆಟ ಆಡ್ಬೇಕು ಬಿಡುದು ನನ್ನ ಇಷ್ಟ. ಕರೆಕ್ಟ್. ಅದ್ರ ವಿಚಾರವಾಗಿ ಈ ತರದ್ದು ಒಂದಿದೆ ಅನ್ನೋದು ನಿಮಗೆ ಗೊತ್ತಿದ್ಯಾ ಬಿಗ್ ಬಾಸ್ ಮನೆಯೊಳಗಡೆ ಅಂತ ಕೇಳ್ತೀನಿ. ಆ ತರದ್ದು ಒಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇರೆ ಕ್ಲಾರಿಟಿ ಬೇಕಿತ್ತು ಅಷ್ಟೇನಾ? ಆದ್ರೆ ಏನಪ್ಪ ಅಂದ್ರೆ ನನಗಿನ್ನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿಲ್ಲ, ನಿಮಗೆ ಗೊತ್ತಿದೆ ಸರ್. ಮುಗಿತಪ್ಪ. ಪಸನೆ ಖಾಲಿ ಆಗ್ಬಿಟ್ವಾ. ರಾತ್ರಿ 7:05. ಹೇಳಿ ರಕ್ಷಿತಾ, ಬಿಗ್ ಬಾಸ್ ಮನೆ ಅಂದ್ರೆ ನಿಮ್ಮ ಪ್ರಕಾರ ಏನು? ಜಸ್ಟ್ ಗೇಮ್ಸ್ ಇಲ್ಲಿ ಅಲ್ಲ, ಟಾಸ್ಕ್ ಅಲ್ಲ, ಒಂದು ರಿಲೇಶನ್ಶಿಪ್ಸ್ ಇರುತ್ತೆ, ದಯಾ, ಕರುಣಾ, ಸ್ವಲ್ಪ ಸೆಲ್ಫಿಶ್ ಬಟ್ ಮೋರ್ ಸೆಲ್ಫ್ಲೆಸ್, ಅದೇ ಬಿಗ್ ಬಾಸ್ ಅಷ್ಟೇ. ನೀವು ಇದಕ್ಕೆ ಯಾವ್ದಾರು ಒಂದು ಝೂ ಗಾರ್ಡನ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೋದಿತ್ತು ಅನ್ಸುತ್ತೆ. ಬಿಗ್ ಬಾಸ್ ಬರೋ ಬದಲು ಎಲ್ಲ ಸಿಕ್ಬಿಡೋದು ನಿಮ್ಗೆ ಅಲ್ಲೇ. ದಯೆ, ಅನುಕಂಪ, ಸೆಲ್ಫ್ಲೆಸ್ನೆಸ್ ಎಲ್ಲ ಸಿಕ್ಬಿಟ್ಟಿರೋದು. ನಾನು ಅಲ್ಲಿ ಕೂಡ ಅದೇ ಮಾಡ್ಬೋದು, ಇಲ್ಲಿ ಕೂಡ ಅದೇ ಮಾಡ್ಬೋದು. ಅದಕ್ಕೆ ಒಂದು ಪರ್ಫೆಕ್ಟ್ ಒಂದು ಪ್ಲೇಸ್ ಇರಲ್ಲ. ಬೇರೆ ಟೈಮಲ್ಲಿ ಬರೋ ಮಾತು ಇಲ್ಲಿ ಯಾಕೆ ಬರ್ತಾ ಇಲ್ಲ ನಿಮಗೆ? ಜಗಳ ಆಡುವಾಗ ಜಗಳ ಆಡ್ಬೇಕಾದ್ರೆ ಅಷ್ಟು ಈಸಿಯಾಗಿ ಜಗಳ ಮಾಡ್ತೀರಾ. ಬಿಗ್ ಬಾಸ್ ಕೇಳ್ದಾಗ ಮಾತಾಡಲ್ಲ, ಸುದೀಪ್ ಸರ್ ಬಂದಾಗ ಮಾತಾಡಲ್ಲ, ಇಲ್ಲ ಯಾರೋ ಇಲ್ಲಿ ನಾಮಿನೇಷನ್ಸ್ ಬಂದಾಗ ನಿಮಗೆ ಮಾತೇ ಬರಲ್ಲ, ಯಾಕೆ? ಎಲ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಎಕ್ಸ್ಪ್ರೆಸ್ ಮಾಡಿಲ್ವಲ್ಲ. ಎಲ್ಲಿ ಒಂದು ಎಕ್ಸ್ಪ್ರೆಸ್ ಮಾಡ್ತೀರಾ, ಇಲ್ಲ ತುಂಬಾ ಓವರ್ ಎಕ್ಸ್ಪ್ರೆಸ್ ಮಾಡ್ತೀರಾ, ಇಲ್ಲ ಸೈಲೆಂಟ್ ಆಗೋಗಿ ಎಲ್ಲ ಒಂದ್ ಕಡೆ ಕುತ್ಕೋತೀರಾ. ಅದೇ ನನ್ನ ಪರ್ಸನಾಲಿಟಿ. ಇಷ್ಟ ಬಿಟ್ಟು ನೀವೇನ್ ಮಾಡ್ತಿದ್ದೀರಾ ಈ ಮನೇಲಿ? ಆನ್ ಆಫ್ ಆಗ್ತೀನಿ, ಅದೇ ನನ್ಗೆ ಬಿಟ್ಟಿದ್ರು. ನೋಡಿ, ಎಲ್ಲ ಕೈ ಒಂದು ಹಾಗೆ ಇಲ್ಲ. ನೀವು ಡೇ 1 ನಿಂದ ಬಂದಾಗ್ಲಿಂದ ಫಿಂಗರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾಡಿ ನಮಗೆ ಸಾಕಾಗಲ್ಲ. ಕೇಳಿ ತುಂಬಾ ಸಾಕಾಗೋಗಿದೆ. ಬೇರೆ ಎಕ್ಸ್ಪ್ಲನೇಷನ್ ಏನಾದ್ರು? ಅದೇ ಹೇಳ್ತಾ ಇದ್ದೀನಿ, ನಾನು ಆನ್ ಆಫ್ ಆಗ್ತೀನಿ, ಅದೇ ನನ್ಗೆ ಯಾವಾಗ ಬೇಕು ಅದ ಆ ಟೈಮಲ್ಲಿ ನಾನು ಆನ್ ಆಗ್ತೀನಿ. ಅದೇ ನನ್ನ ಚೈಲ್ಡ್ಹುಡ್ ಇಂದ ನನ್ನ ನೇಚರೇ ಹಾಗೆ. ನೀವು ಈ ಹಿಂದೆ ಹೇಳಿದಾಗೆ ಕರುಣೆ, ದಯೆ, ಪ್ರೀತಿ, ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್, ಇನ್ನೊಬ್ಬರಿಗೂ ಕೂಡ ನಾವು ಗೌರವ ಕೊಡಬೇಕು, ಇದೆಲ್ಲ ಯಾವುದು ನಿಮ್ಮ ಕ್ಯಾಟಗರಿಲಿ ಬರೋದಿಲ್ವಾ? ಬರುತ್ತಾ? ನೀವು ನಡ್ಕೊಳ್ತಾ ಇದ್ದೀರಾ ಬಿಗ್ ಬಾಸ್ ಮನೆ ಒಳಗಡೆ ಹಾಗೆ? ಹೌದು. ನೀವು ಯಾರ ಜೊತೆನೂ ಮಾತಾಡ್ತಾನೆ ಇಲ್ಲ. ಇಲ್ಲಿ ಮಾತು ಆಡ್ಲಿಕ್ಕೆ ಇಲ್ಲಿಂದ ಜಸ್ಟ್ ಮಾತು ಆಡ್ಲಿಕ್ಕೆ ಆಗಲ್ಲ, ಇಲ್ಲಿಂದ ಕೂಡ ಆಗಬೇಕು ನನಗೆ. ಮತ್ತೆ ಎಲ್ಲಿ ನನಗೆ ರಿಯಲ್ ಆಗಿ ಆಟೋಮ್ಯಾಟಿಕ್ಲಿ ಕನೆಕ್ಷನ್ಸ್ ಬರುತ್ತೆ. ಎಲ್ಲಿ ರಿಯಲ್ ಆಗಿ ಕಾಣಿಸಲ್ಲಲ್ವಾ, ಇನ್ನರ್ ಸೈಡಲ್ಲಿ ಎಂತ ರಿಯಲ್ ಬರಲಿಲ್ಲ ಅಂದರೆ ನಾನು ಅವರಿಂದ ಸ್ವಲ್ಪ ನೀವು ಒಂಥರ ಒಂದು ಇಲ್ಯೂಷನಲ್ಲಿ ಬದುಕ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ಕಂಟೆಸ್ಟೆಂಟ್ಗಳ ಮುಖ ನೋಡ್ಕೊಂಡು ನೀವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಬಾತ್ರೂಮಲ್ಲಿ ಹೋಗಿ ಎಲ್ಲ ಕ್ಯಾಮ್ರಾಗಳ ಜೊತೆ ಮಾತಾಡೋದೇ ಹೆಚ್ಚಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆಫ್ಟರ್ ಸ್ಕೂಲ್, ಆಫ್ಟರ್ ಕಾಲೇಜ್ ನನ್ನ ಲೈಫೇ ವ್ಲಾಗಿಂಗ್ ಇತ್ತು. ಓಕೆ, ನಾನು ಮನುಷ್ಯರಿಂದ ಜಾಸ್ತಿ ನಾನು ಕನೆಕ್ಟೆಡ್ ಕ್ಯಾಮೆರಾದಲ್ಲಿ ಇದ್ದೀನಿ. ಎಂತ ನನಗೆ ಫೀಲ್ ಆಯಿತು, ಎಂತ ನನಗೆ ಮಾತಾಡಲಿಕ್ಕೆ ಇದ್ದರೆ ಜಾಸ್ತಿ ಕಂಫರ್ಟೇಬಲ್ ನನಗೆ ಹ್ಯೂಮನ್ಸ್ ಅಲ್ಲ, ಕ್ಯಾಮೆರಾ. ನನಗೆ ಗೊತ್ತುಂಟು ಅವರು ಎಂತ ಜಡ್ಜ್ ಮಾಡಲ್ಲ ಅಂತ, ನನಗೆ ಗೊತ್ತುಂಟು ಅವರು ಎಂತ ಸೇಫ್ಗೆ ಮಾಡಲ್ಲ ಅಂತ, ನನಗೆ ಗೊತ್ತುಂಟು ಅವರು ಮುಂಚೆಯಿಂದ ಹೀಗೆ ಇದ್ದಾರೆ, ಬ್ಯಾಕ್ ಸೈಡಲ್ಲಿ ಕೂಡ ಹಾಗೇನೆ ಇದ್ದಾರೆ ಅಂತ. ಅವರು ನನಗೆ ಕಂಫರ್ಟೇಬಲ್ ಝೋನ್ ಮನೇಲಿದ್ದು ಮಿರರ್ ಮುಂದೆನೆ ಮಾಡ್ಬೋದಿತ್ತಲ್ಲ, ಅದಕ್ಕೆ ಬಿಗ್ ಬಾಸ್ ಯಾಕೆ ಬರಬೇಕಿತ್ತು? ನಿಮಗೆ ಗೊತ್ತುಂಟು ಅವರು ನಿಮ್ಮ ಎಲ್ಲ ನೀವು ಕೂಡ ಕ್ಯಾಮೆರಾ ಮುಂದೆನೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಬಂದಿದ್ದೀರಾ ಇಲ್ಲಿ. ಓಕೆ, ನಾವು 17 ಜನ ಕಂಟೆಸ್ಟೆಂಟ್ಗಳ ಜೊತೆ ಆಟ ಆಡಕ್ಕೂ ಬಂದಿದ್ದೀವಿ. ಆಟ ಆಡ್ಲಿಕ್ಕೆ ಕೂಡ ಬಂದಿದ್ದೀರಾ. ಪ್ಲಸ್ ನಿಮ್ಗೆ ಇದೇ ಕೂಡ ಗೊತ್ತುಂಟು ಇಲ್ಲಿ ಕ್ಯಾಮೆರಾಸ್ ಕೂಡ ಉಂಟಂತ. ಹಾಗಾದ್ರೆ ಮತ್ತೆ ನಿಮ್ಗೆ ಬಿಗ್ ಬಾಸ್ ಮನೆ ಯಾಕೆ? ಮನೇಲಿ ಮಿರರ್ ಮುಂದೆನೆ ಬಾತ್ರೂಮ್ ಅಲ್ಲಿ ನಿಂತ್ಕೋಬಹುದಿತ್ತಲ್ಲ. ಮನೆಯಲ್ಲಿ ನಾನು ಚಿಕ್ಕ ಕ್ಯಾಮೆರಾಯಿಂದ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಒಂದು ಅವಕಾಶ ಸಿಕ್ತು ದೊಡ್ಡ ಕ್ಯಾಮೆರಲ್ಲಿ ಮಾತಾಡುವಾಗ, ಸೊ ಅದಕ್ಕೆ ನನಗೆ ಬಿಗ್ ಬಾಸ್ ಬೇಕು. ಟಾಸ್ಕ್ ಅಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಇರಲ್ಲ. ಯಾವುದು ಟಾಸ್ಕ್? ನೆನ್ನೆ ಕೊಟ್ಟಿದ್ದ ಟಾಸ್ಕ್, ಎರಡು ಟಾಸ್ಕ್ ಅಲ್ಲೂ ಕೂಡ ನಿಮ್ಮ ಪಾರ್ಟಿಸಿಪೇಷನ್ ಇರೋದಿಲ್ಲ. ಯಾಕೆಂದ್ರೆ ನನಗೆ ಅನ್ಸ್ಲಿಲ್ಲ ನಿಮ್ಗೆ ಕನ್ವಿನ್ಸ್ ಮಾಡ್ಬೇಕು ಅಂತ. ಯಾರಿಗೆ? ನಿಮ್ಗೆ ಎಲ್ಲರಿಗೆ. ಅದೇ ಯಾಕೆ ಬಿಗ್ ಬಾಸ್ ರೂಲ್ಸ್ ಕೊಟ್ಟಿದ್ರು. ಬಿಗ್ ಬಾಸ್ ಹೇಳಿದ್ರು ನನಗೆ. ಅದಕ್ಕಿಂತ ಮುಂಚೆನೂ ಬಿಗ್ ಬಾಸ್ ಹೇಳಿದ್ರು ಇನ್ವಾಲ್ವ್ ಆಗಬೇಕು ಅಂತ ಕಾಳಿದಾಸ್ ಹೇಳಿದ್ದ ನಿಮ್ಗೆ? ಬಿಗ್ ಬಾಸ್ ಹೇಳಿಲ್ವಾ?
ನಿಮಗೆ ಬೇರೆದೆಲ್ಲ ಅರ್ಥ ಆಗುತ್ತೆ. ಇವಾಗ ನಾವು ಹೇಳ್ತೀರಾ ನಿಮಗೆ ಅರ್ಥ ಆಗ್ತಿಲ್ಲ. ಅದ್ಯಾಕೆ ಅಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? ನನ್ನ ಫೇಸೇ ಇನ್ನೋಸೆಂಟ್ ಇಲ್ಲ ಮಾಡೋದು. ನಾವೆಲ್ಲ ಫೇಸ್ ನ ನೋಡಿದೀವಿ. ಒಂದು ರಾಕ್ಷಸಿಗೆ ನೋಡಿ ನಮ್ಗೆ ಒಂದು ರಾಕ್ಷಸಿ ಬರುತ್ತೆ ಗೊತ್ತುಂಟ ಹೊರಗೆಯಿಂದ, ಹಾಗೆ ಆಗ್ಬೋದು. ನೀವು ಒಬ್ಬರನ್ನ ಎಲಿಮಿನೇಟ್ ಮಾಡ್ತೀರಾ, ಅವರು ಕೂಡ ನಿಮ್ಮನ್ನ ಎಲಿಮಿನೇಟ್ ಮಾಡಿದಾಗ ಅದು ಹೇಗೆ ಪರ್ಸನಲ್ ಆಗತ್ತೆ? ನನ್ನ ಹತ್ರ ರೀಸನ್ಸ್ ಇತ್ತು, ಅವ್ರ ಹತ್ರ ರೀಸನ್ಸೇ ಇರ್ಲಿಲ್ಲ. ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ನೀವ್ ಹೇಳೋ ರೀಸನ್ ಮಾತ್ರ ಜೆನ್ಯುಯಿನ್, ಅವರು ಪರ್ಸನಲ್. ಪಾತ್ರೆ ತೊಳಿಲಿಕ್ಕೆ ಹೇಳಿದ್ದೀನಿ, ಸೊ ಅವರು ಪಾತ್ರೆನೇ ತೊಳಿಲಿಲ್ಲ. ಅವರಿಗೆ ಯಾರು ಹೇಳಿದ್ರು ನಾನು ಪಾತ್ರೆ ತೊಳಿಲಿಲ್ಲ ಅಂದ್ರೆ? ನನ್ಗೆ ಅದೇ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ ಅನ್ಸುತ್ತೇನೆ. ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ಬಿಟ್ಟು ಇನ್ನೇನಾದ್ರೂ ಒಂದು ಸ್ವಲ್ಪನಾದ್ರೂ ಅರ್ಹತೆ ಇದೆಯಾ ಅನ್ನೋದಾದ್ರೆ ಅದನ್ನ ಹೇಳಿ. ರಾತ್ರಿ ಓಡಾಡೋದು ಬಿಟ್ಟು. ಹೌದು, ಕ್ಯಾಮೆರಾ ಮುಂಚೆನೆ ಮಾತಾಡ್ಲಿಕ್ಕೆ ಫಸ್ಟ್ ನನ್ಗೆ ಎಂತ ಅರ್ಹತೆ, ಅದೇ ದೊಡ್ಡ ಅರ್ಹತೆ. ಅದೇ ಫಸ್ಟ್ ಯಾರಿಗೂ ಅಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋ ಅರ್ಹತೆನೇ ಇಲ್ಲ ನಮ್ಗಳಿಗೆ. ಯಾರಿಗೂ ನಾವು ಕ್ಯಾಮ್ರಾನ ಎದುರಿಸೇ ಇಲ್ಲ, ಜೀವನದಲ್ಲಿ ಕ್ಯಾಮ್ರಾ ನೋಡೇ ಇಲ್ಲ ನಾವ್ಯಾರು. ನೀವೊಬ್ಬರೇ ಕ್ಯಾಮ್ರಾ ನೋಡಿರೋದು, ಕ್ಯಾಮ್ರಾ ಹತ್ರ ಮಾತಾಡಿರೋದು. ಅದು ಒಂದು ಅರ್ಹತೆ ಉಂಟು. ಮತ್ತೆ ನಾನು ಫೇರ್ ಆಗಿ ಆಡ್ತೀನಿ ಅಷ್ಟೇ. ಅಂದ್ರೆ ಆಟದಲ್ಲಿ ಆಡ್ತಾ ಇರೋದೇ ಫೇರ್ ನಿಮ್ ಪ್ರಕಾರ? ನಿಮ್ಗೆ ಎಂತ ಮನೋರಂಜನೆ ಕೊಡ್ಲಿಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ, ಸೊ ಅದಕ್ಕೆ ನಾನು ಕೊಡ್ಲಿಲ್ಲ. ನಮಗೂ ಈಗ ನಿಮ್ಮನ್ನ ಈ ಮನೇಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ, ಇವತ್ತು ನಿಮ್ಗೆ ಯಾರು ಬೇಡ ಅನ್ಸೋದು ಮನೆ ಕಳ್ಸಿ ಅಂತ ಕಳ್ಸ್ಬಿಡೋಣ. ನಿಮ್ಮ ಇಷ್ಟ ಸರ್. ಓಕೆ, ಥ್ಯಾಂಕ್ ಯು, ನೀವೇ ಹೇಳಿದ್ದೀರಾ. ಥ್ಯಾಂಕ್ ಯು. ಓಕೆ. ಬಿಗ್ ಬಾಸ್ ಮನೇಲಿ ಅಮ್ಮ, ನೀವು ಇನ್ನೂ ಒಂದಷ್ಟು ದಿನ ಬಿಗ್ ಬಾಸ್ ಮನೇಲೆ ಇರಬೇಕು ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಈ ಮನೆಯಲ್ಲಿ ಬೇರೆಯವ್ರಿಗಿಂತ ನೀವು ಯಾಕೆ ತುಂಬಾ ಸ್ಟ್ರಾಂಗ್ ಅಂತ ನಿಮ್ಗೆ ಅನ್ಸುತ್ತಾ? ಸ್ಟ್ರಾಂಗ್ ಅಂತ ಅನಿಸ್ತದ್ರಿ, ಮಾಡ್ತೀವಿ ನಾವು, ಸ್ಟ್ರಾಂಗಿಗೆ ಇರ್ತೀವ್ರಿ. ನೀವೇ ಹೇಳ್ತೀರಲ್ಲ ಮಲ್ಲಮ್ಮ ಗಟ್ಟಿ ಗಿಟ್ಟಿ ಮಲ್ಲಮ್ಮ, ಮತ್ತೆ ನೀವೇ ಕಪ್ಪಿನ ಮೇಲೆ ಬರ್ದಿರಲ್ಲ. ಹೌದು ಹೌದು ತಾನೆ, ಮತ್ತೆ ಗಟ್ಟಿಯಾಗೇ ಇರ್ತೀನಿ. ಎಲ್ಲರಿಗಿಂತ ವಯಸ್ಸು ನನಗೆ ಭಾಳ ಆಗ್ಯದಲ್ಲ, ಈ ವಯಸ್ಸಿಂದ ಯಾರೂ ಬಂದಿಲ್ಲ ಇಲ್ಲಿಗೆ. ನಾನು ಈ ವಯಸ್ಸಿಂದ ಬಂದೀನಿ. ನಿಮ್ಮ ಕೂಡ ಎಲ್ಲರಿಗೂ ಕೂಡ ಆಡ್ತೀನಿ, ನಗ್ತೀನಿ. ಏನೇ ಬಂದ್ರೂ ಕಷ್ಟ ಇದ್ರೂ ಆಡ್ತೀನಿ. ನನ್ನ ಕೈಲಿ ಆದಷ್ಟು ನನ್ನ ಶಕ್ತಿ ಎಷ್ಟು ಇರ್ತದೆ ಅಷ್ಟು ಮಾಡ್ತೀನಿ ಕೆಲಸ. ಅಮ್ಮ, ಒಂದೊಂದು ಸೂಕ್ಷ್ಮವಾದ ವಿಷಯ ಅಂತ ಇರುತ್ತೆ, ನಾಮಿನೇಷನ್, ಎಲಿಮಿನೇಷನ್, ಈ ಥರ ವಿಷಯಗಳಂತ ಇರುತ್ತಲ್ಲ, ಅವಾಗ ನಿಮಗಿನ್ನ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಒಂದೇ ವಾರ 2 ವಾರ ತಿಳಿಲಿಲ್ಲ, ಈಗ ತಿಳಿದ ನಾವು ಯೋಚನೆ ಮಾಡೇ ಮಾಡ್ತೀವಿ. ಅಮ್ಮ, ನಿಮಗೆ ಈ ಮನೆಯಲ್ಲಿ ಎಲ್ಲ ವಿಚಾರಗಳು ಅರ್ಥ ಆಗುತ್ತೆ. ಯಾವಾಗಾದ್ರೂ ನಿಮ್ಮ ವಿಚಾರಕ್ಕೆ ಬಂದು ನಿಮ್ಗೆ ಅದ್ರಲ್ಲಿ ಏನೋ ತೊಂದರೆ ಆಗುತ್ತೆ ಅನ್ನೋವಾಗ ಮಾತ್ರ ನೀವು ನನಗೆ ಅರ್ಥ ಆಗಲ್ಲ ಅನ್ನೋ ಒಂದು ಟ್ರಿಕ್ನ ಬಳಸ್ತಾ ಇದ್ದೀರಿ ಅನ್ನೋ ಒಂದು ಮಾತಿದೆ. ನೀವೇನು ಹೇಳ್ತೀರಿ? ಇಲ್ಲ ಹಂಗೇನಿಲ್ಲ ರೀ, ಅರ್ಥ ಆಗಿದ್ದು ಅರ್ಥ ಆಗ್ಯದ ಅಂತೀನಿ. ಅರ್ಥ ಆಗ್ಲಾರ್ದು ನಿಮ್ಮಂಥವ್ರಿಗೆ ಎಲ್ಲರೂ ಕೇಳ್ತೀನಿ ನಾನು. ಹಂಗೆ ಆ ಭಾವನೆ ಏನಿಲ್ಲ ನಮ್ಮ ಹತ್ರ. ಅರ್ಥ ಆಗಿದ್ದು ಅರ್ಥ ಆಗ್ಯದ ಅಂತೀನಿ, ಅರ್ಥ ಆಗ್ಲಾರ್ದು ನೀವು ಆರಾಮಾಗಿ ಕೂತ್ಕೊಂಡಿದ್ರು ಚಪ್ಪಾಳೆ ತಟ್ತಾರ ಜನ. ಈಗ ನಿಮ್ ಮಾತಾಡುವಾಗ ಎಲ್ಲರೂ ಕೂತಿದ್ರು ಅಲ್ವಾ? ನೀವು ಚಪ್ಪಾಳೆ ತಟ್ಟೋದ್ರಲ್ಲಿ ಅರ್ಥನೇ ಇಲ್ಲ. ಪ್ರೆಸ್ ಮೀಟ್ಗೆ ನೀವು ಚಪ್ಪಾಳೆ ತಟ್ಟೋದೇನಿದೆ? ಡಿಸ್ಟರ್ಬ್ ಆಗ್ತಿದೆ ಚಪ್ಪಾಳೆ ತಟ್ಟೋದ್ರಿಂದ. ಚಪ್ಪಾಳೆ ತಟ್ಟೋದ್ರಿಂದ ಡಿಸ್ಟರ್ಬ್ ಆಗ್ತಿದೆ. ಪ್ರೆಸ್ ಮೀಟ್ ಅಥವಾ ಇದೇನು ಫಂಕ್ಷನ್? ನಾವು ಡಿಸ್ಟರ್ಬ್ ಮಾಡ್ತಿಲ್ಲ ಯಾರಿಗೂ ಅಲ್ಲ, ರೆಕಾರ್ಡಿಂಗ್ ನನಗೆ ಗೊತ್ತಿಲ್ವಾ? ಪ್ಲೀಸ್ ಸ್ಟಾಪ್ ಮಾಡಿ. ಚಪ್ಪಾಳೆ ಹೊಡೆಯೋದ್ರಿಂದ ಇನ್ನೊಬ್ರಿಗೂ ಬೇರೆ ರೀತಿ ಅನ್ಸುತ್ತೆ. ದಯವಿಟ್ಟು ಅವ್ರಿಗೆ ಸಮಯ ಅವ್ರಿಗೆ ಕೊಡಿ. 15 ನಿಮಿಷ ಟೈಮ್ ಇದೆ. ಸರ್, ನೀವೇ ಡಿಸ್ಟರ್ಬ್ ಮಾಡ್ತೀರಾ? ನೀವು ಕೇಳಿ ಕ್ವೆಶ್ಚನ್. ಬೇಡ, ಸ್ಟಾಪ್ ಮಾಡಿ. ಕೇಳಿ. ಸ್ಟಾಪ್ ಮಾಡಿದ್ರು, ಪ್ಲೀಸ್ ಸ್ಟಾಪ್ ಮಾಡಿ. ನಿಮಗೆ ಬಿಗ್ ಬಾಸ್ ನೀವು ಗೆದ್ದು ಹೋಗ್ತೀರಾ ಅನ್ನೋ ಭರವಸೆ ನಿಮಗಿದೆಯಾ? ನಮಗೂ ಇದೆ, ಆಡಬೇಕು, ಗೆದ್ದು ಹೋಗ್ಬೇಕನ್ನೋದು ಎಲ್ಲರ ಮನಸ್ಸಲ್ಲಿ ಅದನ್ನೇ. ನಿಮ್ಮ ಹೆಸರು ಹೇಳ್ಕೊಂಡೆ ಈ ಮನೇಲಿ ಕೆಲವರು ಗೆಲ್ಬೇಕು ಅಂತ ಆಟ ಆಡ್ತಾ ಇದಾರೆ ಅಂತ ನಿಮ್ಗೆ ಯಾವ ತರ ಅನ್ಸಿದ್ಯಾ ಅಮ್ಮ? ನಾವು ಆ ಥರ ಭಾವನೆಗಳು ತಗೊಳಲ್ಲ ರೀ. ನಾವು ಯಾವ ಥರ ಕೆಟ್ಟ ಭಾವನೆಗಳು ಬರಲ್ಲ. ಕೆಲವರು ಹಂಗೆ ಬಕೆಟ್ ಹಿಡ್ಕೊಂಡೆ ಮನೇಲಿ ಗೆದ್ಬಿಡ್ಬೋದು ಅಂತ ಅನ್ಕೊಂಡಿದ್ದಾರೆ ಅಂತ ಮನೇಲಿ ಒಂದು ಮಾತಿದೆ. ಇದೀಗ ಬಿಗ್ ಬಾಸ್ ಮನೆಗೆ ಬಂದಿರ್ತೀರಿ, ನೀನ್ ಗೆಲ್ಬೇಡ ಅಂತ ನೀವು ಪಾಪ ಬಂದಿದ್ದೀರಿ, ನೀವು ಆಡ್ತಿದ್ದೀರಿ, ನಿಮಗೆ ಬಕೆಟ್ ಹಿಡ್ಕೊಂಡೆ ಕೆಲವರು ಗೆದ್ಬಿಡ್ಬೇಕು ಅಂತ ಆಟ ಆಡ್ತಿದ್ದಾರೆ ಅಂತ ಮನೇಲಿ ಒಂದು ಮಾತಿದೆ. ಅದು ಅವ್ರವ್ರ ಇಷ್ಟ ರೀ, ಅವ್ರ ಭಾವನೆಗಳು. ಅದು ನಾನು ಅಂತ ನಿಮ್ಮ ಅಭಿಪ್ರಾಯ? ಅವ್ರಿಗೆ ಸಿಕ್ಕಿರೋದು 15 ನಿಮಿಷ, ದಯವಿಟ್ಟು ಸುಮ್ಮನೆ ಇರಿ. ಕ್ಲಾಪ್ಸ್ ಹೊಡಿಬೇಕಂತ ಯಾರು ಹೇಳಿಲ್ಲ ಮ್ಯಾಮ್. ಬಿಸಿಲು ಹೊಡಿಬೇಡಿ, ಕ್ಲಾಪ್ಸ್ ಹೊಡಿಬೇಡಿ. ಆನ್ಸರ್ಗೆ ನೀವು ರಿಪೋರ್ಟರ್ಸ್ ನೀವೇ ವೈಯಕ್ತಿಕ ಹೇಳ್ತಾ ಇದ್ದೀರಿ. ರಿಪೋರ್ಟರ್ ಆಗಿ ಯಾರು ಕ್ವಶ್ಚನ್ ಕೇಳ್ತಾ ಇಲ್ಲ ಇಲ್ಲಿ. ಎಲ್ಲ ವೈಯಕ್ತಿಕ ಕ್ವಶ್ಚನ್ ಆಡ್ಕೊಂಡಿದ್ದೀರಿ. ಅರ್ಥ ಆಗ್ತಾ ಇದೆ, ಪ್ಲೀಸ್. ಈಗ ಫಸ್ಟ್ ವಾರದಾಗ ಒಂದು ವಿಷಯ ಕೇಳಿನ ಅಂದ್ರೆ ನಾವು ಹಳ್ಳಿಂದ್ರ ಬಂದವರು ನಮ್ಮನ್ನ ಹಂಗೆ ನೋಡ್ತಾರೋ, ನಾವು ಹಂಗೆ ಮಾತಾಡ್ತಾರೋ ಅಂತ ಅನ್ನೋ ವಿಷಯ. ಇದು ಬಿಗ್ ಬಾಸ್ ಮನೆಯಲ್ಲಿರೋ ಸದಸ್ಯರೆಲ್ಲ ಮಾತಾಡ್ರು ಅಥವಾ ಒಬ್ರು ಮಾತಾಡ್ರು? ಅಲ್ಲ, ನನಗೆ ಹಂಗೆ ಅನಿಸ್ತು. ಅವ್ರು ಮಾತಾಡಿದ್ದೇನು ಕಿವಿದ, ನನಗೆ ಆ ಭಾವನೆ ಬಂತು. ನಾವು ಅಲ್ಲಿಂದ ಬಂದೀವಿ, ಇವರೆಲ್ಲ ಸಿನಿಮಾ ಮಾಡಿದವರು, ಇದು ಮಾಡಿದವರು, ನನಗೆ ಎಲ್ಲಿ ಹಂಗೆ ಅನ್ಕೊಂತಾರ ಅಂತ ನನ್ನ ಮನಸ್ಸಿಗೆ ಅನ್ಕೊಂಡೆ ನಾನು. ಸೊ ನಿಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನಿಮಗೆ ನಿಮ್ಮ ಕುಟುಂಬನಾಗ್ಲಿ ಯಾರನ್ನಾಗ್ಲಿ ನೀವು ಮಿಸ್ ಮಾಡ್ಕೊತಾ ಇಲ್ಲ? ಯಾರು ನೆನಪಿಲ್ಲ. ಈಗ ನಾನು ಫಸ್ಟಿಗೆ ಹೇಳೇ ಬಂದೀನಿ, ಒಂದು ವರ್ಷ ತನಕ ಇಲ್ಲಿ ಇರ್ತೀನಿ ಅಂತ ಹೇಳೇ ಬಂದೀನಿ ನಾನು. ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಜಾನ್ವಿ ಅವರೇ, ಮೊದಲ ವಾರ ಹಿಂಗ, 2ನೇ ವಾರ ಹಂಗ,
ಒಂದಷ್ಟು ಜನ ಆಗಿದ್ದಾರೆ ಈ ಮನೆಯಲ್ಲಿ ಪೆಂಗ. ಮನೆಯಲ್ಲಿ ಜಲಜಲ ಸದ್ದು ಮಾಡಿ ಎಲ್ಲರನ್ನೂ ಮಾಡುತ್ತಿದ್ದೀರಿ ಮಂಗ ಮಂಗ ಮಂಗ. ಏನಿದು ನಿಮ್ಮ ಸ್ಟ್ರಾಟಜಿ ಜಾನ್ವಿ? ಇದು ಸ್ಟ್ರಾಟಜಿ ಅಲ್ಲ, ನಮಗೊಂದು ಟಾಸ್ಕ್ ಅಂತ ಕೊಟ್ಟಿದ್ರು, ಒಂಟಿ ಜಂಟಿ ಅಂತ ಮಾಡಿ ಸೇವಕರ ಹತ್ರ ಕೆಲಸ ಮಾಡಿಸ್ಬೇಕು, ಅರಸಿಯರಾಗಿ ನಡ್ಕೋಬೇಕಾಗಿತ್ತು. ಸೊ ಯಾಕೆ ಹಂಗ ಇದ್ದೆ ಅಂದರೆ ನಾನು ನೀರು ಅನ್ನೋಷ್ಟರಲ್ಲೇ ನೀರು ಬಂದು ತಲುಪ್ತಾ ಇತ್ತು ನನ್ನನ್ನು. ಜಗಳಗಳು, ಯಾವುದೇ ಘರ್ಷಣೆಗಳು ಆಗಲಿಲ್ಲ. ಕಾರಣ ಸೇವಕರು ಬಹಳ ನಿಷ್ಠಾವಂತ ಸೇವಕರಿದ್ರು. ಬಹುಶಃ ಅವ್ರು ಚೆನ್ನಾಗಿ ಮಾಡಿದ್ದಕ್ಕೆ ನಾನೆಲ್ಲೋ ಸ್ವಲ್ಪ ವೀಕಾಗಿ ಕಂಡೆ ಅಂತ ನನಗೆ ಅನ್ನಿಸ್ತು. ಸೊ ಮನುಷ್ಯನಿಗೆ ಸಮಯಕ್ಕೆ 35 ನಿಮಿಷ ಆನ್ಸರ್ ಕೊಟ್ಬಿಡಿ, ಹೊಂಟೋಯ್ತೇವೆ ನಾವೆಲ್ಲ. ಹಂಗ ಹಿಂಗ ಪೆಂಗ ಎಲ್ಲ ಹೇಳ್ಬೇಕಲ್ಲ. ಜಾನ್ವಿ ಅವರು ಈ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಫಸ್ಟ್ ಕಾಪಿ ಅನ್ನೋ ಒಂದು ಮಾತಿದೆ, ಇದಕ್ಕೆ ನೀವೇನು ಹೇಳ್ತೀರಾ? ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಇದಕ್ಕೆ ಬರಲ್ಲ, ನೀವು ನಾಳೆ ಬೆಳಗ್ಗೆವರೆಗೂ ಕಂಪ್ಲೀಟ್ ಮಾಡ್ತೀರಾ? ಅದೊಂದು ಪ್ರಶ್ನೆ ಸಾಕು, ಇದಕ್ಕೆ ಬನ್ನಿ. ಖಂಡಿತ ಇಲ್ಲ, ಮಾತಾಡೋದೇ ರೀತಿ. ಕಿತ್ತಾಡಕ್ಕೋಸ್ಕರ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾ ಇದೀರಾ ಅನ್ನೋ ಒಂದು ಅಪವಾದನು ನಿಮ್ಮ ಮೇಲಿದೆ. ಖಂಡಿತ ಇಲ್ಲ, ಸಂದರ್ಭ ಬಂದಾಗ ನಾವು ಕಿತ್ತಾಡಿದ್ವಿ. ಒಂದು ಅಪವಾದ ಇದೆ ಜಾನ್ವಿ ಅವರೇ, ಏನು ಅಂತಂದ್ರೆ ನೀವು ದಿನಕ್ಕೆ 4 ಬಟ್ಟೆ ಚೇಂಜ್ ಮಾಡೋದ್ ಬಿಟ್ರೆ ಈ ಮನೇಲಿ ನೀನೇನು ಮಾಡಿಲ್ಲ ಅನ್ನೋದು. ಈ ಮನೆಯಲ್ಲಿ ಹೌದು ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಳೋದು ಅದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಅಭಿರುಚಿ. ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ನೋಡಿದಾಗ ಒಂದು ಪ್ಲೆಸೆಂಟ್ ಫೀಲ್ ಆಗಬೇಕು. ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂತಂದ್ರೆ ನಮ್ಮ ಮನೇಲಿ ನಾವು ಇದ್ದಾಗಲ್ಲ, ನಮ್ಮ ಮನೆಯಲ್ಲಿ ನಾವು ಇದ್ದಾಗಲ್ಲ, ನಮ್ಮನ್ನ ಪ್ರತಿಯೊಂದನ್ನು ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಜನ ನೋಡ್ತಾ ಇರ್ತಾರೆ. ನಾವ್ ಎದ್ದ ತಕ್ಷಣ ಮುಖ ಹೆಂಗೆಂಗೋ ಇಟ್ಕೊಂಡು ತಲೆ ಬಾಚ್ದಂಗೆ ನೋಡ್ತಾ ಇದ್ರೆ ಟಿವಿ ಆನ್ ಮಾಡಿದ ತಕ್ಷಣ ನಮ್ಮ ಮುಖಗಳು ನೋಡಿ ಈಗ ಎದ್ದಿದ್ದಾರೆ ಅಂತ ಹೇಳಿ ಟಿವಿ ಆಫ್ ಮಾಡಬಾರ್ದು. ಆ ಒಂದು ಪ್ಲೆಸೆಂಟ್ ಫೀಲ್ ಆಗಬೇಕು, ಮತ್ತೆ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಳೋದು ಅದು ಒಂದು ಸ್ಟೇಟ್ಮೆಂಟ್. ಸೀರಿಯಲ್ ಮಾಡಬಹುದಾಗಿತ್ತು ನೀವು, ಫುಲ್ ಮೇಕಪ್ ಎಲ್ಲ ಆದ್ಮೇಲೆ ಆಕ್ಷನ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡಿದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸರ್. ಅಶ್ವಿನಿ ಮ್ಯಾಮ್, ನಿಮ್ಮ ಸಂಬಂಧ ದೂರವಾದ್ರೆ ಮತ್ತೆ ಇನ್ನೊಬ್ರು ಡಿಪೆಂಡೆನ್ಸಿ ಹುಡ್ಕಕ್ ಹೋಗ್ತೀರಾ? ಆ ಡಿಪೆಂಡೆನ್ಸಿ ಖಂಡಿತ ಇಲ್ಲ. ನಾವಿಬ್ರು ಒಂದೇ ಕಡೆ ಮಲ್ಗೋದ್ರಿಂದ ಒಂದು ರಾತ್ರಿ ನಾವು ಕುತ್ಕೊಂಡು ಮಾತಾಡಿದ್ವಿ. ಸೊ ನಾವಿಬ್ರು ಒಂದೇ ದೋಣಿಯ ಪಯಣಿಕರು ಅಂತ ಗೊತ್ತು, ಯಾಕಂದ್ರೆ ನಾವಿಬ್ರು ಒಂಟಿಯಾಗೆ ಇಲ್ಲಿಗೆ ಬಂದಿದ್ದು. ಕಂಟೆಸ್ಟೆಂಟ್ ಎಲ್ಲ 4 ಜನ ಬ್ಯಾಕಪ್ ಹಾಕೊಂಡ್ ಬಂದ್ರ, ನೀವಿಬ್ರೆ ಒಂಟಿಯಾಗಿ ಬಂದಿದ್ದು, ಮಿಕ್ದವ್ರನ್ನ 4 ಜನ. ಒಂಟಿ ಅಂದ್ರೆ ನಾನು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಇದ್ ಬಿಟ್ಟು ಇನ್ನೇನ್ ರೀಸನ್ ಕೊಡಕ್ಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಮನೋಭಾವನೆ ನನಗಿದೆ. ಸೊ ಹಾಗಾಗಿ ರಾತ್ರಿ 7:30. ಬಟ್ 3rd ವೀಕ್ ಅಂತ ಬಂದ್ರೆ ಜಂಟಿ ಹೋಯ್ತು. 3rd ವೀಕ್ ಯಾಕೆ ಫುಲ್ ವೀಕ್ ಆಗೋದ್ರಿ ನೀವು? ಎಲ್ಲೋ ನಿಮ್ಮ ಪಾಡಿಗೆ ನೀವು ಇರ್ತಾ ಇದ್ರಿ ಅಂತ ಅನಿಸ್ತು. ಎಲ್ಲೂ ಡೌನ್ ಅದೇ ಅಂತ ಅನಿಸಿಲ್ಲ ನನಗೆ, ಯಾಕಂದರೆ ನಾನು ಯಾರ ಜೊತೆ ಬೇಕು ಅವ್ರ ಜೊತೆ ಪರ್ಸ್ನಲ್ ಆಗಿ ಹೋಗಿ ಮಾತಾಡಿದ್ದೀನಿ, ಎಲ್ಲೆಲ್ಲಿ ಟಾಸ್ಕಲ್ಲಿ ಇನ್ವಾಲ್ವ್ ಆಗಬೇಕು ಅಲ್ಲೂ ಮಾತಾಡಿದ್ದೀನಿ. ನನಗೆ ಯಾರು ಕಂಫರ್ಟ್ ಝೋನ್ ಅನಿಸ್ತೋ ಅವ್ರ ಜೊತೆ ನಾನು ಹೆಚ್ಚು ಮಾತಾಡಿದ್ದೀನಿ ಅಷ್ಟೇ. ಅಭಿಷೇಕ್ ಅವರು ಗೇಮ್ ಅಂತ ಬಂದರೆ ಶಾಕ್ ಕೊಟ್ಟಿದ್ದಕ್ಕಿಂತ ಶೇಕ್ ಆಗಿದೆ ಜಾಸ್ತಿ ಇದೆ. ಟೀಮ್ ಅಂತ ಬಂದ್ರು ಅಭಿಷೇಕ್ ಅವ್ರು ಮಾಡಿದ ಸ್ಟ್ರಾಟಜಿ ಪ್ಲಾನ್ ಅಥವಾ ಅವ್ರು ಹಾಕಿದ ಯಾವುದೇ ಒಂದು ಸ್ಕೆಚ್ನು ವರ್ಕೌಟ್ ಆಗಿಲ್ಲ. ಅಭಿಷೇಕ್ 2 ವಾರದಲ್ಲಿ ಒಂದೇ ಒಂದು ಮ್ಯಾಚ್ನು ಗೆದ್ಕೊಂಡ್ಬಂದು ಟೀಮ್ಗೆ ಕೊಡಲಿಲ್ಲ. ಅಭಿಷೇಕ್ ಅವರು ಹೋದ ಮೇಲೆ ಗಿಲ್ಲಿ ಅವರು ಮತ್ತು ಆ ತಂಡದವರಿಂದಾನೇ ಜಂಟಿ ತಂಡ ಒಂದು ಸಣ್ಣ ಗೆಲುವನ್ನ ನೋಡಿದ್ದು ಅನ್ನೋ ಒಂದು ಮಾತು. ಇಲ್ಲಿ ಯಾವುದೇ ಸ್ಟ್ರಾಟಜಿ ಮಾಡಿದ್ರು ನಾನು ಏನೋ ದೇವರಲ್ಲಿಲ್ಲ, ಅಲ್ಲಿ ಇದನ್ನೇ ಮಾಡಿ ಅಂತ ಯಾರು ಹೇಳಿಲ್ಲ. ಎಲ್ಲರೂ ಒಪ್ಪಿಗೆ ಡಿಸಿಷನ್ ಮಾಡಿದ ಮೇಲೆ ಅದನ್ನ ಮಾಡ್ತಾ ಇದ್ದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಅಂದರೆ ಬರೀ ಅಖಾಡ ಕೇಳಿದಾಗ ಮಾತ್ರ ಆಟ ಆಡಬೇಕು, ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಂಗೆ ಮೌನವನ್ನು ಮೆರಿಬೇಕು ಅನ್ನುವಂಥದ್ದು, ಸೊ ಅದು ನಿಜನಾ? ಮಾತಾಡಬೇಕಂದ್ರೆ ವರ್ಡ್ಸ್ ಕಮ್ಮಿ ಇರ್ಬೋದು, ಅದರ ಮಾತಾಡಬೇಕಂದ್ರೆ ಆ ಪಾಯಿಂಟ್ಸ್ ಇದೆಯಲ್ಲ ಅದು ಕರೆಕ್ಟಾಗಿ ತಲುಪಬೇಕು ಅಂತ ಅಷ್ಟೇ ಮಾತಾಡ್ತೀನಿ. ಅದಕ್ಕೋಸ್ಕರ ಬೇರೆಯವ್ರಿಗೆ ನಾನು ಮೌನವಾಗಿದ್ದೀನಿ ಅಂತ ಅನ್ಸಿರ್ಬೋದೇನೋ. ಅಂದರಿಗೆ ಮಂಚಿವಾಡು ಅನ್ನೋ ಒಂದು ಕಾರ್ಡ್ನ ಪ್ಲೇ ಮಾಡ್ತಿದ್ದಾರೆ. ಎಲ್ಲರ ಹತ್ರನೂ ಚೆನ್ನಾಗಿರಬೇಕು ಅನ್ನೋವಂಥ ಒಂದು ಟರ್ಮ್ಸಲ್ಲಿ ನೀವು ಇದ್ದೀರಾ ಅನ್ನೋ ಒಂದು ಮಾತಿದೆ. ಎಲ್ಲರ ಜೊತೆ ಚೆನ್ನಾಗಿರೋದು ಅದು ನನ್ನ ಕ್ಯಾರೆಕ್ಟರ್ ಆ್ಯಕ್ಚುಲಿ. ನಾನು ಹೊರಗಡೆನೂ ಆ ಥರನೇ ಇರೋದು, ಇದು ಒಳಗಡೆನೂ ಆ ಥರನೇ ಇರೋದು. ಧನುಷ್ ಹುಲಿ ಹೌದು, ಆದರೆ ಮನೆ ಒಳಗಡೆ ಬರ್ತಿದ್ದಂಗೆ ಇಲಿ ಆಗಿಬಿಡ್ತಾರೆ. ನಾನು ಎಲ್ಲೂ ಮನೆ ಒಳಗಡೆ ಇಲಿ ಆದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಎಲ್ಲಿ ಮಾತಾಡಬೇಕು 100% ನಿಜವಾಗ್ಲೂ ಮಾತಾಡಿದ್ದೀನಿ. ನಾನು ಇಲ್ಲಿ ಯಾರಿಗೂ ನೋಡಿ ಎದುರೋ ಅಂಥ ಮನುಷ್ಯ ನಾನು ಅಲ್ವೇ ಅಲ್ಲ. ಪ್ರತಿಯೊಬ್ಬರು ಇಷ್ಟ ಆಗಿದ್ದಾರೆ, ನಾನು ಪ್ರತಿಯೊಬ್ಬರಿಗೂ ಇಷ್ಟ ಆಗಿದ್ದೀನಿ. ಅದಕ್ಕೋಸ್ಕರ ಚೆನ್ನಾಗಿದ್ದೀನಿ ಎಲ್ಲರ ಜೊತೆ. ಕೆಲವೊಂದು ಸೋತಿರೋದ್ರಿಂದ ನಾನು ಇಲ್ಲಿ ಫೈನಲಿಸ್ಟಿಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ನನ್ನ ಪ್ರಕಾರ ನಾನು ಫೈನಲಿಸ್ಟ್ ಆಗಬೇಕಾಗಿತ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪ್ರೂವ್ ಮಾಡಬೇಕು ಅಂತಲೇ ಇದ್ರಿ. ಪ್ರೂವ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಾಗ ಯಾಕೆ ಪ್ರೂವ್ ಮಾಡಲಿಲ್ಲ? ನನ್ನ ಪ್ರಯತ್ನ ಏನಿತ್ತು ನಾನು ಪ್ರಯತ್ನ ಮಾಡಿದ್ದೀನಿ. ಸ್ಪಂದನ, ನೀವು ಮಾಳು ಜೊತೆಲಿ ಆಗಿದ್ರಿಂದ ಬಂಧನ, ನೀವು ಉಳ್ಕೊಂಡಿದ್ದೀರಾ ಈ ಮನೇಲಿ ಇಷ್ಟು ದಿನ, ಇದಕ್ಕೆ ಏನು ಹೇಳ್ತೀರಿ? ಇಲ್ಲಿರೋ ಕಂಟೆಸ್ಟೆಂಟ್ಗಳೇ ನನಗೆ ಬಂದು ಹೇಳಿದ್ದು, ಅವ್ರು ಮಾತಾಡ್ತಿಲ್ಲ ಅಂತ ನಿಮ್ಮನ್ನ ನಾಮಿನೇಟ್ ಮಾಡಬೇಕಾಗ್ತದೆ, ನೀವು ಓಪನ್ ಅಪ್ ಆಗ್ತಿಲ್ಲ ಅಂತ ಇದು ಮಾಡ್ತಿದೆ. 2ನೇ ದಿನವೇ ನಮಗೆ ಅದಕ್ಕೋಸ್ಕರನೇ ಅನರ್ಹರು ಅಂತ ಕೊಟ್ಟಿದ್ದ ಏನಿತ್ತು. ನಾನು ವಾದ ಮಾಡೋಕ್ಕೂ ಕೂಡ ನನ್ನ ಹೆಸರು ಸಾಕಷ್ಟು ಜನ ಬಾಯಲ್ಲಿ ಬರಲೇ ಇಲ್ಲ.
ಆದರೆ ಇವತ್ತು ಅದೇ ಉಲ್ಟಾ ಆಗಿ ನೀವು ಅವರಿಂದ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಯಾರು ಹೇಳ್ತಿದ್ದಾರೆ ಅವ್ರವ್ರ ವ್ಯಕ್ತಿತ್ವ ತೋರಿಸುತ್ತೆ ಅಂತ ನನಗನ್ಸುತ್ತೆ. ಜಂಟಿ ಆಗಿದ್ದಾಗ ನೀವು ಫೈನಲಿಸ್ಟ್ ಆಗಿದ್ರಿ ಅಲ್ವಾ, ಒಂಟಿ ಆದಾಗಲೂ ಅದನ್ನ ಉಳಿಸ್ಕೋಬೇಕಿತ್ತು. ಒಂಟಿ ಆದಾಗ ನೀವು ನಾಮಿನಿಲ್ ಕೂತು, ಅದೇ ಒಂಟಿ ಆದಾಗ ಮಾಳು ಅವರು ಫೈನಲಿಸ್ಟ್ ಅಲ್ಲಿ ಕೂತಿದ್ದಾರೆ ಅಂದಾಗ ಇಷ್ಟು ದಿನ ಅವರಿಂದನೇ ನಿಮ್ ಬೆಳೆ ಬೇಯ್ತು ಅನ್ನೋದೊಂದು ಮಾತು ಸತ್ಯ ಆಗತ್ತಲ್ವೇ? ಈ ಮನೇಲಿ ತುಂಬಾ ವಿಷಯಗಳು ನಡೆಯುತ್ತೆ. ಎಲ್ಲ ಟಾಸ್ಕ್ ಗೆದ್ದೋರು ಇವತ್ತು ಫೈನಲಿಸ್ಟ್ ಆಗದೆ ಕೂತಿರೋದು ಉಂಟು, ಎಲ್ಲ ಟಾಸ್ಕ್ ಸೋತೋರು ಅಥವಾ ಕೆಲವು ಟಾಸ್ಕ್ ಆಡ್ದೇನೆ ಫೈನಲಿಸ್ಟ್ ಅಲ್ಲಿ ಕೂತಿರೋದು ಉಂಟು. ಅದ್ಭುತವಾದ ಆಟಗಾರನ ಕೇವಲ ನಿಮ್ ಪರ್ಸನಲ್ ವಿಚಾರಕ್ಕಾಗಿ ಬ್ಲಾಕ್ ಮಾಡಿದೆ ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ಲ? ಅದು ಎಲ್ಲೋ 17 ಜನದಲ್ಲಿ ಒಬ್ರು ಹೆಸರು ತಗೋಬೇಕು ಅಂದಾಗ ಆ ಕಾರಣದಲ್ಲಿ ಧ್ರುವ ಅವರು ಎಲ್ಲೋ ನಾನು ನೋಡಿದ್ದು ಪರವಾಗಿಲ್ಲ ನಾನು ಆಟ ಬಿಟ್ಕೊಡ್ತೀನಿ ಅಂತ. ಬೇರೆ ಎಲ್ಲರಿಗೂ ಆ ಸ್ಪೋರ್ಟಿವ್ನೆಸ್ ಇತ್ತು ಅಂತ ನನಗನ್ನಿಸ್ತು, ಅದಕ್ಕೆ ಅವ್ರನ್ನ ಬ್ಲಾಕ್ ಮಾಡಿದೆ. ಅದರಲ್ಲಿ ಪರ್ಸನಲ್ ಯಾರಾದ್ರೂ ನಾಮಿನಿ ಮಾಡಿದಾಗ ಅದ್ರಲ್ಲಿ ಸ್ಪೋರ್ಟಿವ್ನೆಸ್ ಇರುತ್ತೆ. ಅದೇ ಬೇರೆಯವ್ರು ಯಾರಾದ್ರೂ ನಿಮ್ಮ ಹೆಸರು ತಗೊಂಡಾಗ ಅದರಲ್ಲಿ ಪರ್ಸನಲ್ ಗ್ರಜ್ ಒಂದು 20 ವರ್ಷದ ಹಳೇದು ಇತಿಹಾಸಗಳಿರುತ್ತೆ ಅಂತಾರ. ನಿನಗೆ ನನ್ನ ಮೇಲೆ ಪರ್ಸನಲ್ ಗ್ರಜ್ ಇದೆ, ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ನಾನು ಇದುವರೆಗೂ ಯಾರ ಮೇಲೂ ಯಾವ ಕಂಟೆಸ್ಟೆಂಟ್ ಮೇಲೂ ನಾನು ಹೇಳಿಲ್ಲ, ಹೇಳೋದು ಇಲ್ಲ ಅಂತ ಅನ್ಸುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾತ್ರಿ 8:05. ಈ ಮನೆಯಲ್ಲಿ ಆದ ಎಲ್ಲ ಜಗಳಗಳಿಗೂ ಕೊಂಬೆ ಎಲೆ ರಂಬೆ ಎಲ್ಲ ಬೇರೆ ಆದ್ರೆ ಅದ್ರ ಬೇರು ನೀವೇ ಅನ್ನೋ ಒಂದು ಇದು ನಿಮ್ಮಲ್ಲಿದೆ. ಹೌದು, ನನ್ನ ಸಹಸ್ಪರ್ಧಿಯೊಬ್ಬರು ಕಪಟ ನಾಟಕ ಸೂತ್ರಧಾರಿಣಿ ಅಂತ ನನ್ನ ಮೇಲೆ ಆರೋಪ ಹೊರಿಸಿದ್ರು. ಆದರೆ ಇದಕ್ಕೆ ನಾನು ಆಗಲೇ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ. ಆಗಲೇ ನಮ್ಮ ಸಹಸ್ಪರ್ಧಿ ಅಶ್ವಿನಿ ಗೌಡ ಅವರು ಹೇಳಿದರು, ಬರೀ ಬಿಗ್ ಬಾಸ್ ಕೊಟ್ಟ ಒಂದು ಟಾಸ್ಕ್ನಷ್ಟೇ ಆಡೋದು ಇಲ್ಲಿನ ಆಟ ಅಲ್ಲ, ನೀವು ಕೂಡ ಒಂದನ್ನು ಸೃಷ್ಟಿ ಮಾಡಿ ಆಡಬಹುದು ಅಂತ ಹೇಳಿದರು. ಆದರೆ ಅದರಲ್ಲಿ ನಿಜವಾದ ಅರ್ಥದಲ್ಲಿ, ಅದರ ನಿಜವಾದ ಭಾವದಲ್ಲಿ ಯಾವುದೇ ಒಡುಕು ಉಂಟು ಮಾಡುವ ಒಂದು ಮನಸ್ಥಿತಿ ನನ್ನದಾಗಿರಲಿಲ್ಲ. ನೀವು ಬಿಗ್ ಬಾಸ್ ಮನೆಯ ಮುಂದಿನ ರಾಜಮಾತೆ ಅಂತೆ, ಹೌದಾ? ಖಂಡಿತವಾಗ್ಲೂ ಇಲ್ಲ. ನಾನು ನನಗೇ ಯಾವುದೋ ಪಟ್ಟವನ್ನು ಕೊಟ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ನಾನು ಇಷ್ಟಪಡೋದು ಒಂದೇ, ಭೂಮಿಯಲ್ಲಿ ಜಾಗ ತಗೊಳ್ತೀನೋ ಇಲ್ವೋ, ಅಟ್ಲೀಸ್ಟ್ ನನ್ನ ಜೊತೆ ಇರೋ ಮನಸ್ಸಿನಲ್ಲಿ ಒಂದಿಷ್ಟಾದರೂ ಜಾಗ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನನ್ನ ಇಚ್ಛೆ. ಮಂಜು ಮ್ಯಾಮ್, ನಿಮಗೆ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸೋದು ಇಷ್ಟನಾ, ಅಥವಾ ನಾನು ಆಟ ಅಂತ ಬಂದಾಗ ನಾನು ಆಟ ಆಡಿ ನಾ ಏನಂತ ಪ್ರೂವ್ ಮಾಡ್ಕೊಳ್ಳೋದು ಇಷ್ಟನಾ? ಬಿಗ್ ಬಾಸ್ ಕೊಡುವ ಆಟ ಟಾಸ್ಕ್ ಅಷ್ಟೇ ಆಟ ಅಲ್ಲ. ಆ ಆಟದಲ್ಲಿ ಗೆದ್ದಾಗ ನಾನು ಬೀಗದ್ನ, ಬೇರೆಯವ್ರನ್ನ ಕಡಿಮೆ ಅಂತ ತೋರಿಸಿದ್ನ, ಅಥವಾ ಸೋತಾಗ ಅದನ್ನು ನಾನು ಸ್ಪೋರ್ಟಿವ್ ಆಗಿ ತಗೊಂಡ್ನ, ಅದರಿಂದ ನಾನು ಬೇಜಾರಾಗಿಲ್ವಾ, ಇದೆಲ್ಲ ಪ್ರತಿಯೊಂದು ಹೆಜ್ಜೆ ಕೂಡ ಒಂದು ಆಟ. ಅಂದರೆ ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸುವ ಆಟ. ನನಗೆ ದೈಹಿಕವಾಗಿ ವೈಯಕ್ತಿಕವಾಗಿ ಕೆಲವು ಅಡೆತಡೆಗಳಿರೋದ್ರಿಂದ ಬಿಗ್ ಬಾಸ್ ಕೊಡುವ ಒಂದು ದೈಹಿಕವಾದ ಆಟ ಕಷ್ಟ ಆಗ್ಬೋದೇ ಹೊರತು ಮಿಕ್ಕಿದ ಬೇರೆ ಎಲ್ಲ ಮಜಲುಗಳಲ್ಲಿ, ಬೇರೆ ಎಲ್ಲ ಸ್ತರಗಳಲ್ಲಿ ನನ್ನ ಆಟವನ್ನು ನಾನು ತೋರಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನೀವು ಮುಂದುವರಿಯೋದಕ್ಕೆ ನಿಮಗಿರುವಂಥ ಸ್ಪೆಷಲ್ ಅರ್ಹತೆ? ಈ ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟದ್ದನ್ನ ಕಳೆದು ಒಳ್ಳೆಯದನ್ನ ತಿಳಿದು ಹಿಡಿಯಷ್ಟಾದರೂ ಹಿಡಿದು ಒಳ ಹೋಗಿ ಹೊರ ಬರುವಷ್ಟರಲ್ಲಿ ಇಷ್ಟಾದರೂ ಬೆಳೆದು ಬಂದರೆ ಅದೇ ನನ್ನ ಗೆಲುವು ಅಂತ ನಾನು ಅನ್ಕೊಳ್ತೀನಿ. ಎಷ್ಟಿದ್ದೀರಾ ಹೈಟ್ ಇವಾಗ? 5'5". ಇನ್ನೊಂದು ಇಂಚ್ ಸಾಕ? 1 ಇಂಚಾದರೂ ಅದು ಗೆಲುವೇ ಅಲ್ವೇ? ಅದನ್ನೇ ಕೇಳ್ತಿರೋದು. ಸಾಕ? ಎಸ್, ಸಾಕು ಸಾಕು. ಮೋಟಿವೇಶನ್ ಮಂಜಕ್ಕ ಜೈ. ಮೋಟಿವೇಶನ್ ಮಂಜಕ್ಕ. ಧನ್ಯವಾದಗಳು ಪತ್ರಕರ್ತಳೆ, ನಿಮ್ಮ ಸಮಯಕ್ಕಾಗಿ. ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಚಂದ್ರಣ್ಣ, ನಿಮ್ಮ ಮೇಲೆ ಒಂದು ಅಪವಾದ ಇದೆ. ಇಡೀ ಮನೆ ಅಟೆನ್ಷನ್ ಸೀಕ್ ಮಾಡೋಕ್ಕೋಸ್ಕರನೇ ಅವತ್ತು ಸುಮ್ಮನೆ ಬೇಕಾಂತ ನೀವು ಗ್ಲಾಸ್ನ ಹೊಡೆದಾಕಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ. ಅವರ ಒಂದು ಮನಸ್ಥಿತಿಗೆ ಬಿಟ್ಟದ್ದು, ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗೋದಿಲ್ಲ. ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ನೀವು ಮೊಸಳೆ ಕಣ್ಣೀರು ಹಾಕಿದ್ರಿ ಅನ್ನೋ ಒಂದು ಅಪವಾದನೂ ಇದೆ. ಅಣ್ಣ ನೋಡಿ, ತುಂಬ ನಂಬಿಕೆ ಯಾರ ಮೇಲೆ ಇಟ್ಟಿರ್ತೀವಿ ಅವರು ನಮ್ಗೆ ಏನೋ ನಮ್ಮ ಅರ್ಥ ಮಾಡ್ಕೊಳ್ದು ಏನೋ ನೋವು ಮಾಡಿದ್ರೆ ನನಗೆ ಅದು ಬೇರೆ ಥರದಲ್ಲಿ ಅಳು ಬರುತ್ತೆ ಅಂತ ಅಷ್ಟೇ. ಟಾಸ್ಕ್ ಅಂದ್ರೆ ಎದುರ್ತೀರಾ ಅನ್ನೋ ಒಂದು ಮಾತಿದೆ ಚಂದ್ರಣ್ಣ ನಿಮ್ಮ. ಅಲ್ಲ, ಹೌದು, ಕೆಲವೊಂದು ಟಾಸ್ಕ್ ಅಂದರೆ ನನಗೊಂದು ಸ್ವಲ್ಪ ಭಯ ಅಂತಿದೆ. ಯಾಕೆ ಅಂದರೆ ನನಗೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಎಲ್ಲಿ ಏನಾದರೂ ಆಡುವಾಗ ಒಂಚೂರು ರೇಟ್ ಆಗ್ಬಿಟ್ರೆ ಆ ಜವಾಬ್ದಾರಿ ಎಲ್ಲಿ ಬ್ರೇಕ್ ಆಗ್ಬಿಡುತ್ತೆ ಅನ್ನೋ ಒಂದು ಅಷ್ಟೇ. ಆಚೆ ನಾವು ನೋಡಿ ಚಂದ್ರಣ್ಣ ಪೂರ್ಣಚಂದ್ರನ್ ತರ ಬೆಳಗ್ತಿದ್ರು, ಈ ಮನೆಗೆ ಬಂದಾಗಿಂದ ಗ್ರಹಣ ಪಡೆದಂಗಿದ್ದಾರೆ. ಇದೇ ಬೇಕಿತ್ತು ನನಗೆ. ಅಲ್ಲ, ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಒಳಗಡೆ ಎದ್ಬಿಟ್ರೆ ನಮಗೆ ಸೂರ್ಯ ಚಂದ್ರ ಯಾವುದೂ ಕಾಣಿಸ್ತಿಲ್ಲ. ಈಗೊಬ್ಬ ದಯಮಾಡಿ ಒಂದು ಬಾಯಿಗೆ ಟೇಪ್ ಒಂದು ಕೊಟ್ಬಿಟ್ರೆ ಅಂಟಿಸ್ಬಿಟ್ಬೋದು. ಫಸ್ಟ್ ಆಫ್ ಆಲ್ ಏನು ಅಂದರೆ, ಈಗ ಬಿಗ್ ಬಾಸ್ ಅಂದರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸತ್ಯವಾಗ್ಲೂ ಇಲ್ಲಿ ಬಂದೇನೆ ತಿಳ್ಕೋಬೇಕು ಅಂತ ಇದ್ದೀನಿ. ತಿಳ್ಕೊಂಡು ಇಲ್ಲಿ ಬರಬೇಕು ಅಲ್ವಾ ಚಂದ್ರಣ್ಣ? ಇಲ್ಲಿ ಬಂದ್ಮೇಲೆ ತಿಳ್ಕೊತೀನಿ ಅಂದ್ರೆ ಏನರ್ಥ? ಅಣ್ಣ ಸತ್ಯವಾಗ್ಲೂ, ಯಾಕಂದ್ರೆ ನನಗೆ ಸುಳ್ಳು ಹೇಳಕ್ ಬರೋದಿಲ್ಲ. ನನಗೆ ಬಿಗ್ ಬಾಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಏನು ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದು ಹೋಗೋ ದಿನಕ್ಕಾದ್ರೂ ಒಂದು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ಅಷ್ಟೇನಾ? ಓಕೆ ಚಂದಣ್ಣ, ಥ್ಯಾಂಕ್ ಯು. ರಾತ್ರಿ 8:30. ಅಶ್ವಿನಿ, ಈ ಮನೆಯಲ್ಲಿ ಸುರಿಸಿದ್ದು ಬರೀ ಕಮ್ಮನಿ, ಆಳೋದಕ್ಕಿಂತ ಆಳೋದೇ ಜಾಸ್ತಿ ಆಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ?
ಬರ್ತಿರೋದನ್ನ ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ. ಮಮತೆ ತೋರಿಸಿದ್ದೀನಿ, ಮಾತಾಡಿದ್ದೀನಿ, ಕಿರ್ಚಾಡಿದ್ದೀನಿ. ನನಗೇನು ಸರಿನೋ ಅದನ್ನು ಪ್ರೂವ್ ಮಾಡೋದಕ್ಕೆ ನನ್ನ ಪಾಯಿಂಟ್ ಕೂಡ ಹಾಕಿದ್ದೀನಿ. ನನಗೆ ನೆನಪಿದ್ದ ಹಾಗೆ ಕಣ್ಣೀರು ಸುರಿಸ್ತಾ ನಾನು ಕೂತಿದ್ದೆ ನೆನಪಿಲ್ಲ. ಇಲ್ಲ, ನೀವು ಕಣ್ಣೀರು ಹಾಕಿದ್ರೆ ಇಡೀ ಮನೆ ನೋಡಿದೆ. ಹೌದಾ? ಅದು ನನಗೆ ಸರ್ಪ್ರೈಸ್. ಈ ವೀಕ್ ನೀವು ಸೇಫ್ ಆಗೋದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್? ತುಂಬಾ ಮುಖ್ಯ. ಈ ವಾರ ವೀಕೆಂಡ್ ಅನ್ನೋದಲ್ಲದೆ ಪ್ರತಿ ದಿನ ಎಷ್ಟು ಮುಖ್ಯ, ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನಿರುತ್ತೆ, ನನ್ನ ಇಂಟೆನ್ಷನ್ಸ್ ಏನಿದೆ, ಅದರ ಜೊತೆ ನನ್ನ ವ್ಯಕ್ತಿತ್ವನ ನಾನು ಎಷ್ಟು ತೋರಿಸ್ತಾ ಇದ್ದೀನಿ, ತಪ್ಪಾಗಿರೋದನ್ನ ಎಷ್ಟು ತಿದ್ಕೊಳ್ತಿದ್ದೀನಿ ಅನ್ನೋದನ್ನು ನನಗೆ ನಾನೇ ಪ್ರಶ್ನೆ ಮಾಡ್ಕೋತಾ ಇದ್ದೀನಿ. ಸೊ ವೀಕ್ ಅಷ್ಟೇ ಅಲ್ಲ, ಪ್ರತಿದಿನ ಬಿಗ್ ಬಾಸ್ ಮನೇಲಿ ತುಂಬ ಮುಖ್ಯ. ಈ ಗಾರ್ಡನ್ನಲ್ಲಿ ನಿಮ್ಮ ಬಾಯಿಂದ ಬರೀ ಯು ಕ್ಯಾನ್ ಅಂತ ಬೇರೆಯವ್ರನ್ನ ಕರೆದಿರೋದೇ ಕೇಳಿದೀವಿ. ಐ ಕ್ಯಾನ್ ಅಂತ ನಿಮ್ಮ ಬಾಯಿಂದ ಐ ಕ್ಯಾನ್ ಅನ್ನೋದು ನನ್ನ ಮನಸ್ಸಲ್ಲಿದೆ. ಐ ಕ್ಯಾನ್ ಅಂತ ನಾನು ಕೈ ಎತ್ತಿ ಓಡಾಡೋದಕ್ಕಾಗಲ್ಲ. ಬರೀ ವೀಕ್ ಕಂಟೆಸ್ಟೆಂಟ್ಸ್ ಮಾತ್ರ ನಾಮಿನೇಷನ್ ಆಗ್ತಾರೆ ಅನ್ನೋ ಹಾಗಿದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾಮಿನೇಟೆಡ್. ಹಾಗಂದ್ರೆ ಎಲ್ಲರೂ ವೀಕ್ ಅಂತ. ಈ ವೀಕಲ್ಲಿ ಕೆಲವರು ನಾಮಿನೇಟ್ ಆಗಿದ್ದಾರೆ, ಬಟ್ ನೀವು ಡೇ 1 ಇಂದ ನಾಮಿನೇಷನ್ ಅಲ್ಲೇ ಇದ್ದೀರಾ. ಫಸ್ಟ್ ವೀಕ್ ನಾನು ಒಂಟಿಯಾಗಿ ಆಟ ಆಡಿಲ್ಲ, ಸೆಕೆಂಡ್ ವೀಕ್ ನಾನು ಒಂಟಿಯಾಗಿ ಆಟ ಆಡಿಲ್ಲ, ಒಂಟಿಯಾಗಿ ಆಡ್ತಿರೋ ಮೊದಲನೇ ವಾರ ಇದು. ಸಿಕ್ಕಿದ್ದು ಒಂದು ಟಾಸ್ಕಿಂದ ನಾಮಿನೇಷನ್ ತುಂಬ ಅಫೆಕ್ಟ್ ಆಗುತ್ತೆ. ಟಾಸ್ಕ್ ಯಾಕಾಗಿಲ್ಲ ಅನ್ನೋದರ ಕಂಪ್ಲೀಟ್ ರೀಸನ್ ಕೂಡ ನಾನು ಅಂದ್ರೆ ನಿಮ್ಮ ಪ್ರಕಾರ ಎರಡು ಕಳೆದ ವಾರಗಳು ನೀವು ನಾಮಿನೇಟ್ ಆಗೋ ಕಾರಣ ನೀವಲ್ಲ, ನಿಮ್ಮ ಜಂಟಿ ಅಂತ ನಿಮ್ಮ ಮಾತಿನ ಅಭಿಪ್ರಾಯ? ಇಬ್ಬರು ಅಂತ. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು. ಗುಡ್. ಓಕೆ ಎವ್ರಿಬಡಿ, ವೆಲ್ ಡನ್. ಎಲ್ರಿಗೂ ಒಳ್ಳೇದಾಗಲಿ. ರಾತ್ರಿ 9:05. ಡಿಬೇಟ್ ಇದ್ದಿದ್ರೆ ಮಜಾ ಇರೋದು. ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಯಾಶ್. ಇವತ್ತೇ ನಾನು ಕ್ಲಿಯರ್ ಮಾಡ್ತೀನಿ ನಿನಗೆ. ನಮ್ಮಿಬ್ರದೇ ಟಾಸ್ಕ್ ಅಂತ ಬಂದಾಗ ಆಪೋಸಿಟ್ ನಿಂತು ಅದು ಇಲ್ಲಿಗೆ ಮಾತ್ರ. ನೀನು ನನ್ನ ಹೆಸರು ತೊಗೊಂಡು ನಾನು ಒಳಗಡೆ ಹೋಗೋದ್ಮೇಲೆ ಬೇಜಾರು ಮಾಡ್ಕೊಂಡು ಮುಖ ಅನ್ಕೊಂಡು ಕೂತ್ಕೊಳಲ್ಲ. ನಾನು ನಿನ್ನ ಹೆಸರು ತೊಗೊಂಡು ಐ ಥಿಂಕ್ ನಾವಿಬ್ರು ಅಷ್ಟು ಮೆಚ್ಯೂರ್ಡ್ ಆಗಿದ್ದೀವಿ. ಸಿರಿಯಾಗಂತೂ ನಾನು ಬಿಹೇವ್ ಮಾಡಲ್ಲ. ವೆನ್ ಐ ಹ್ಯಾಡ್ ಟು ಸೇವ್ ಯು ಐ ವಿಲ್ ಸೇವ್ ಯು. ಅಷ್ಟೇ. ಲೆಟ್ಸ್ ಬಿ ಕ್ಲಿಯರ್ ಇದೊಂದು ವಿಷಯದಲ್ಲಿ ಅಷ್ಟೇ. ನಾನು ಕಲ್ತಿದ್ದೀನಿ, ಸ್ಪಂದು ವಿಷಯದಲ್ಲಿ ನೀನು ಕಲ್ತಿದ್ದೆ ಅಷ್ಟೇ. ರಾತ್ರಿ 9:20. ನೋಡಿ ಈಗ ಅವ್ರು 3 ಜನ ಒಂದಾಗೋದ್ರು ಕಣ್ಣ ಪಕ್ಕ. ಈಗ ಇನ್ನೊಬ್ರು ಏನು ಟೀಮ್ಗೆ ಫಸ್ಟ್ ಅಶ್ವಿನಿ ಮೇಡಮ್ ಮಾತ್ರ ಇದ್ದರು, ಆಮೇಲೆ ಜಾನು ಓದ್ಲು, ಈಗ ರಾಸಿಕ ಹೋಗೋಳೆ. ಇವಳು ಓನ ಬೇಡವ ಅಂತ ಯೋಚನೆ ಮಾಡ್ತಾಳೆ. ಆಸು ಸೈಡಲ್ಲಿ ಕೂತವಳೆ. ಅವನು ಎಳ್ಕೊಂಡು ಇವರೆಲ್ಲ ಶಕ್ತಿಗೆ ಬಸ್ ಮಾಡ್ಕೊಂಡು ಹೋದ್ರು ಹೇಳೋಕ್ಕಾಗಲ್ಲ. ಸೊಪ್ಪು ತಕ್ಕಂಡು ಅದು ಉಲ್ಟಾ ಹುಡ್ಬೇಕಾಯ್ತು. ಬಂದು ಕೂತ್ಕರಿ, ನಿಮಗೆ ಎಲ್ಲರೂ ಕೇಳ್ತಾರೆ, ಆನ್ಸರ್ ಮಾಡ್ರಿ ಅಂತ. ಹಂಗೆ ಸೈಕ್ ಮಾಡ್ಬಿಡ್ಬೋದಾಯ್ತು ಎಲ್ಲರ ಮಾತಾಗಿ. ಕೇಳಿ, ನೀನು 15 ಜನ ಕಂಟೆಸ್ಟೆಂಟ್ಗಳ ಮುಂದೆ ನೀನು ಮುಖ ಪರಿಚಯ ತೋರಿಸೋ ಬರೀ ಕ್ಯಾಮ್ರಾ ಮುಂದೆನೇ ಇರ್ತೀಯ ನೀನು. ಪರ್ಸನಾಲಿಟಿ ನಾನು ಇರೋದೇ ಹೀಗೆ. ಮನೆಯಲ್ಲಿ ಚಿಕ್ಕ ಕ್ಯಾಮ್ರಾ, ಇಲ್ಲಿ ದೊಡ್ಡ ಕ್ಯಾಮ್ರಾ ಅಲ್ಲ. ಅವಳಿಗೆ ಬಿಗ್ ಬಾಸ್ ವ್ಯಾಲ್ಯೂನೇ ಗೊತ್ತಿಲ್ಲ. ಮುಗ್ಧತೆಗೂ ಚಾಣಕ್ಯತೆಗೂ ತುಂಬ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ ಅದೆಲ್ಲ. ರಾತ್ರಿ 9:35. ಪತ್ರಿಕಾಗೋಷ್ಠಿಯ ಚಟುವಟಿಕೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿದ ಫೈನಲಿಸ್ಟ್ಗಳಿಗೆ ಹಾಗೂ ತಮ್ಮ ಆಟ, ತಮ್ಮ ನಿಲುವುಗಳನ್ನು ಅಚ್ಚುಕಟ್ಟಾಗಿ ಸಮರ್ಥಿಸಿಕೊಂಡ ಸದಸ್ಯರಿಗೆ ಅಭಿನಂದನೆಗಳು. ಫೈನಲಿಸ್ಟ್ಗಳೇ, ಎಸ್ ಬಿಗ್ ಬಾಸ್, ಈ ಚಟುವಟಿಕೆಯ ಆರಂಭಕ್ಕೂ ಮುನ್ನ ನೀವು ಕೇಳುವ ಪ್ರಶ್ನೆಗಳು ಸದಸ್ಯರ ಈ ಮನೆಯಲ್ಲಿನ ಉಳಿವು ಹಾಗೂ ನಿರ್ಗಮನದ ಮೇಲೆ ನೇರ ಪರಿಣಾಮ ಬೀರಲಿದೆ ಎಂದು ತಿಳಿಸಲಾಗಿತ್ತು. ಹೌದು ಬಿಗ್ ಬಾಸ್. ಅಂತೆಯೇ ಈಗ ನೀವು 4 ಸೇರಿ ಒಂದು ಬಹುಮುಖ್ಯ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಸದಸ್ಯರು ಸಮರ್ಥಿಸಿಕೊಂಡ ರೀತಿ, ಮಂಡಿಸಿದ ವಾದ, ನೀಡಿದ ಸ್ಪಷ್ಟೀಕರಣ ಹಾಗೂ ಅವರ ಸಮರ್ಥನೆಯಲ್ಲಿನ ಸತ್ಯಾಸತ್ಯತೆಗಳನ್ನು ಆಧರಿಸಿ 12 ಸದಸ್ಯರ ಪೈಕಿ ಒಬ್ಬರನ್ನು ನೀವು ಮಾಸ್ ಎಲಿಮಿನೇಷನ್ನಿಂದ ಪಾರು ಮಾಡಬೇಕು. ನಾಲ್ಕು ಫೈನಲಿಸ್ಟ್ಗಳು ಪರಸ್ಪರ ಚರ್ಚಿಸಿ ಒಮ್ಮತದಿಂದ ಒಬ್ಬರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು. ಇದಕ್ಕೆ ನಿಮಗೆ 15 ನಿಮಿಷದ ಕಾಲಾವಕಾಶ ಇದೆ. ಗಂಟೆ ಸದ್ದಾದಾಗ ಲಿವಿಂಗ್ ಏರಿಯಾದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಘೋಷಿಸಿ. ಓಕೆ ಬಿಗ್ ಬಾಸ್. ಓಕೆ ಬಿಗ್ ಬಾಸ್. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಮತ್ತೆ ತುಂಬ ದಿನ ಸಿಕ್ಕಿ
ಯಾರು ನೀನು ಯಾರು ಹೇಳಿ ನೀನು ನಾನು ಕೇಳಕ್ಕಾಗಿಲ್ಲ ಕೈಗೆಲ್ಲ ಕೊಡಲ್ಲ. ರಾತ್ರಿ 9:40. ನನಗೆ ಅನಿಸಿತ್ತು ಒಂದು ಜನಕ್ಕೆ ಹೊರಗೆ ಹಾಕಲಿಕ್ಕೆ. ಸೊ ಐ ವಾಸ್ ಲೈಕ್ ಫೈನಲ್ ಓಕೆ ದಿಸ್ ಇಸ್ ಮೀ ಅಂತ. ಆಗ ನಂತರ ಇವರು ಹೇಳಿದ್ರು ಇಲ್ಲ ಒಂದು ಜನಕ್ಕೆ ಸೇವ್ ಮಾಡಲಿಕ್ಕೆ ಅಲ್ವಾ. ಅದೇ ಈಗ ಒಬ್ಬರು ನೀಟಾಗಿ ಯಾರು ಆನ್ಸರ್ ಮಾಡೋದು ಸಮರ್ಸೋದು ಅಂತ ನನಗೆ ನಾನು ಮೇಡಮ್ ಅದೇ ಹೇಳಿದ್ದೆ. ನಾನು ಏನು ಅನ್ಕೊಂಡೆ ತುಂಬ ಕೆಟ್ಟದಾಗ ಮಾಡೋರು ಮನೆ ಕಳ್ಸೋ ಅಧಿಕಾರ ಇದೆ ಅನ್ನೋದಕ್ಕೆ ನಾನು ರಕ್ಷಿತನ್ ತಗೊಂಡಿದ್ದೆ. ತುಂಬ ಕೆಟ್ಟದಾಗಿ ಅವಳು ಆನ್ಸರ್ ಮಾಡೋದು. ನಮಗೆ ಗಿಲ್ಲಿ ತುಂಬ ಸಿಲ್ಲಿಯಾಗಿ ತಮಾಷೆ ಮಾಡ್ಬಿಟ್ಟ. ಚಂದ್ರ ನಾನು ಡಬಲ್ ಮೀನಿಂಗ್ ಅಲ್ಲಿ ಮಾಡೋದು. ನನಗೆ ಜಾನ್ವಿ ಮ್ಯಾಮ್ ಅನಿಸ್ತು. ನನಗೆ ಜಾನ್ವಿ ಮ್ಯಾಮ್ ಅನ್ನಿಸ್ತು. ನನಗೆ ಆಶ್ ಅಂತ ಅನಿಸ್ತು. ಇಲ್ಲ ಆಶು ಇಲ್ಲ ಬಟ್ ಸಮರ್ಥಿಸ್ಕೊಂಡ್ರು. ಆಶು ಸಮರ್ಥಿಸ್ಕೊಳ್ಬೇಕು ಅಂದಾಗ ಮಂಜು ಅಕ್ಕನು ಸಕ್ಕದಾಗಿ ಸಮರ್ಥಿಸ್ಕೊಂಡ್ರು. ಬಟ್ ವೆರಿ ಶಾರ್ಟ್ ಟೈಮ್ ಅವರು. ಬಟ್ ಇವರು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತಾ ಇದ್ರು. ಅದು ತುಂಬ ಅನ್ನಿಸ್ತು ಅಕ್ಕ. ಎಲಾಬ್ರೇಟ್ ನಿಮಗೇನು ಅನ್ನಿಸ್ತು? ಲೇಡೀಸಲ್ಲಿ ಮೋಸ್ಟ್ಲಿ ಜಾನು ಇನ್ನೇನವ ಸರ್ಕಾರ ನಿಮ್ಮದೇ ಓಡ್ತಾ ಇದೆ, ಅಧಿಕಾರ ಸರ್ಕಾರ ಎರಡು ನಿಮ್ಮದೇ ಇದೆ, ಬಹುಮತ ಏನು ಮಾಡೋದವ? ನಿಮ್ಮ ಆಪ್ಷನ್ ಅಶ್ವಿನಿ, ಮಂಜು ಆ್ಯಂಡ್ ಅಶ್ವಿನಿ. ನಿಮ್ಮ ಆಪ್ಷನ್ ನಿನ್ನ ಆಪ್ಷನ್? ಧನುಷ್. ಓಕೆ. ಅಲ್ಲ ಧನುಷ್ ಸ್ಟ್ರಾಂಗ್ ಆನ್ ಸೇವ್ ಆಗೇ ಆಗ್ತಾನೆ. ನಾವು ಸ್ವಲ್ಪ ವೀಕ್ ಇರೋರ್ನ ತಗೊಳ್ಳಿ. ನಿಮ್ಗೆ ನನಗೆ ಜೆನ್ಯೂನ್ ಆಗಿ ಮ್ಯಾಮ್ ನನಗೆ ಪರಿಚಯ ಈ ರೂಮ್ ಅವರು ಗಿಲ್ಲಿ ತುಂಬಾ ಕ್ಲೋಸ್. ಜಾನ್ವಿನೂ ಸ್ಟ್ರಾಂಗ್ ಇದ್ದಾರೆ. ಜಾನ್ವಿ ಡೆಫಿನೆಟ್ಲಿ ಸೇವ್ ಆಗ್ತಾರೆ. ಈಗ ಅಲ್ಲೇನು ಡಿಸ್ಕಷನ್ ಆಯ್ತದೆ ಗೊತ್ತಾ? ಇವರು ಅಶ್ವಿನಿ ಮೇಡಮ್ ಜಾನು ಮಾಬರು ಬರ್ಕೊಂಡ್ರು ಹೇಳ್ತೀನಿ ರೀ. ಅವಾಗ ಏನಂತಾರೆ, ಬೇಡ ಮೇಡಮ್ ಜಾನು ಅನುಮಾನ ಬಂದ್ಬಿಡುತ್ತೆ, ಈಗಲೇ ಇಬ್ರು ಕೋಆರ್ಡಿನೇಷನ್ ಚೆನ್ನಾಗಿದೆ ಅಂತ ಮಾತಾಡ್ತವ್ರೆ, ಜಾನ ಬಿಟ್ಟು ನೆಕ್ಸ್ಟ್ ಆಪ್ಷನ್ ಹುಡುಕಿ ಅಂತ. ಬೇಕಾದ್ರೆ ಮೇಡಮ್ಗೆ ಏನಾದ್ರು ಅಧಿಕಾರ ಇದ್ದರೆ ಅಶ್ವಿನಿ ಮೇಡಮ್ಗೆ ನಾನೇ ನೆಕ್ಸ್ಟ್ ಅವ್ರಿಗೆ ಆಗ್ಬಿಡ್ತೀನಿ ಸರ್, ಬೇಡ ತಗ ರಿಸ್ಕ್ ಯಾಕೆ ಅಂದ್ಬಿಡ್ತಾರೆ. ಹುಷಾರಾಗಿರೋ ಇಂಥದ್ರೆಲ್ಲ ಕರೆಕ್ಟಾಗಿ ಮಾಡ್ತಾರೆ ಸುಮಾರು. ಅಣ್ಣ ನಿಮ್ಮ ಪ್ರಕಾರ ಜಾನ್ವಿ, ಅಪ್ಪ ನಿಮ್ಮ ಪ್ರಕಾರ ಜಾನ್ವಿ, ನೀವಿಬ್ರು ಜಾನ್ವಿ. ನಿಮಗೆ ಅಕ್ಕ? ಅಲ್ಲ ನೀವು? ನಾನು ಆಶ್ ಅನ್ಕೊಂಡೆ. ಪಾಪ ಅವಳಿಗೆ ಎಲ್ಲೂ ಚಾನ್ಸ್ ಸಿಗ್ಲಿಲ್ಲ. ನನಗೆ ಅವರೊಬ್ಬರು ಪ್ರೆಸ್ ಅವ್ರ ಹತ್ರ ಮಾತಾಡ್ದಂಗೆ ಮಾತಾಡಲಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನನಗೆ ಯಾರು ಸ್ಪೆಷಲ್ ಇಲ್ಲ. ನೀವಿಬ್ರು ಒಂದಿದ್ರಲ್ಲಿ ಇದ್ದೀರಿ, ಅವ್ರು ಒಂದು ಓಟಲ್ಲಿದ್ದಾರೆ. ನಿಮ್ಗೆ ಯಾರು ನಿರ್ಧಾರ ಮಾಡಬೇಕು. ನಾನು ಯಾಕೆ ಅಂತ ಹೇಳ, ಜಾನ್ವಿನ ನೋಡಿದ್ರೆ ಪಾಪ ಅವ್ರಿಗೆ ಆಪರ್ಚುನಿಟಿ ಸಿಕ್ತು, ಅವ್ರು ಎಲ್ಲೆಲ್ಲಿ ಪ್ರೂವ್ ಮಾಡ್ಕೊಳಕ್ಕೆ ಅನ್ನೋ ಟೈಮಲ್ಲಿ ಸಿಕ್ಕಿದೆ. ಒಂದು ನಿಮಿಷ ಅಲ್ಲ ಇದಕ್ಕೂ ಸಂಬಂಧ ಅಂತ ಹೇಳ್ತಿಲ್ಲ. ಅಲ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇಲ್ಲ ಅನ್ನಲ್ಲ. ಬಟ್ ಒಂದು ಹಠ ಅನ್ನೋದಿದೆ. ಇವ್ರು ಆಲ್ರೆಡಿ ಪ್ರೂವ್ ಮಾಡಿ ನಾನು ಸ್ಟ್ರಾಂಗ್ ಅಂತ ಎಲ್ಲೋ ಒಂಚೂರು ಕಡೆ ತೋರಿಸಿದ್ದಾರೆ. ಒಬ್ಬರಿಗೆ ಚಾನ್ಸೇ ಸಿಕ್ಕಿಲ್ಲ ಟು ಪ್ರೂವ್ ದೆಮ್. ಬಟ್ ಅದರಲ್ಲಿ ನಾನು ಆಡಬೇಕು, ನಾನು ನಿಂತ್ಕೊಳ್ಬೇಕು, ನಾನು ಇರಬೇಕು, ನಾನು ಇವನ್ನೊಂದು ತಪ್ಪುಗಳನ್ನ ನಾನು ಏನು ಮಾಡಿದ್ದೀನಿ ಸರಿ ಮಾಡ್ಕೊಂಡಿರ್ಬೇಕು ಅನ್ನೋದು ಅದರಲ್ಲಿತ್ತು ಆ ಕಾನ್ವರ್ಸೇಷನ್ ಅಲ್ಲಿ. ಅಷ್ಟೇ. ಹಂಗೆ ನೋಡಕ್ ಹೋದ್ರೆ ನನಗೆ ಗೊತ್ತಿರಂಗೆ ಸ್ಪಂದನ ಅಂತ ನನ್ಗನ್ಸುತ್ತೆ. ಹಂಗೆ ನೋಡಕ್ ಹೋದ್ರೆ ಅಲ್ಲ ಹಂಗೆ ನೋಡಕ್ ಹೋದ್ರೆ ಯಾರನ್ನ ಸೇವ್ ಮಾಡ್ಬೇಕು, ಡಿಸರ್ವಿಂಗ್ ಬಗ್ಗೆ ನಾ ಮಾತಾಡ್ತಿಲ್ಲ, ಹೋಗದೆ ಉಳಿಸ್ಕೊಳ್ಬೋದು. ಬಟ್ ನಾಟ್ ವರ್ತ್ ಇಟ್. ಬಿಕಾಸ್ ಅವ್ರು ಉಳಿಸ್ಕೊಂಡ್ರು ಕೂಡ ನನಗೇನು ಟಕ್ಕರ್ ಕೊಡ್ತಾರೆ ಬಿಕಾಸ್ ಮನೇಲಿ ನನಗೇನು ಅನ್ನಿಸ್ತಾ ಇಲ್ಲ. 10 ವರ್ಷದಿಂದ ಅನ್ನ ತಿಂದ್ರು ಹೊಟ್ಟೆ ಮುಂದೆ ಇಟ್ಕೊಂಡು ಬಿಗ್ ಬಾಸ್ ಅಂದ್ರೆ ಗೊತ್ತಿಲ್ವಂತ. ಚಂದ್ರಣ್ಣಂಗೆ ಬಿಗ್ ಬಾಸ್ ಅಂದ್ರೆ ಏನಂತ ಗೊತ್ತಿಲ್ಲ ಬಿಡು. ನಿನಗೆ ಎಲಿಮಿನೇಷನ್ಗೆ ಏನ್ ರೀಸನ್ ಕೊಡ್ಬೇಕಂತಾನೆ ಗೊತ್ತಿಲ್ವಲ್ಲ. ನೀನೆಂತ ಸಿಲ್ಲಿ, ಗಿಲ್ಲಿ ಅಲ್ಲ ಸಿಲ್ಲಿ. ಏನ್ ಮಾಡು ಇಲ್ಲಿಲ್ಲ ಅಂದ್ರೆ ಮಾಳುನ ತೆಗ್ದಿ ನೀವು ಸ್ಪಂದನ ನೋಡಿದ್ರೆ ಏನೂ ಇಲ್ಲ. ಈಗ ನಾವು ಜಾನೋದು ಈಗ ನೀವಿಬ್ರು ಹೇಳಿದ್ದೀರಾ ಓಕೆ, ಬಟ್ ಜಾನೋದು ಒಂದು ಪರ್ಸ್ಪೆಕ್ಟಿವ್ ನೋಡಿದಾಗ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ ಹೊರಗಡೆ, ಜಾನ್ವಿಗೂ ಸಿಕ್ಕಾಪಟ್ಟೆ ಇದ್ದಾರೆ ಫ್ಯಾನ್ಸ್. ಸೊ ಜಾನ್ವಿಗೂ ಆಯ್ತಾ? ಸರಿ ಓಕೆ ಡನ್. ಓಕೆ ಆಯ್ತು. ಈಗ ನಿಮ್ಮಿಬ್ರು ಜಾನ್ವಿ, ಇವರೊಬ್ರು ಇವರು ಓಕೆ. ಬಟ್ ಯಾವುದೋ ಆಮೇಲೆ ಯಾಕಂದ್ರೆ ನನಗೆ ಜಾನ್ವಿ ಚೆನ್ನಾಗಿದ್ದೀವಿ, ಆಮೇಲೆ ಯಾಕಂದ್ರೆ ನಿಮ್ಮ ತೀರ್ಮಾನಗಳ ಮೇಲೆ ನಾನು ತೀರ್ಮಾನ ತಗೋತೀನಿ. ಯಾವ್ದು ಮೇಜರ್ ಇರುತ್ತೆ ಬಿಕಾಸ್ ಒಂದಿದ್ದಾಗ ಐ ಹ್ಯಾವ್ ಟು ಡಿಸೈಡ್ ಹೌದು ನಿಮ್ದೇನು ಅಂತ. ಆಮೇಲೆ ಏನೋ ನಾನು ಜಾನ್ವಿಗೆ ಸಪೋರ್ಟ್ ಮಾಡಿದೆ ಅನ್ನೋದು ಎಲ್ಲೂ ಬರಬಾರ್ದು. ಏನ್ ಹೇಳ್ತೀಯ ರಾಶಿ? ಬಿಕಾಸ್ ನಿನ್ನೆನೂ ನನಗೆ ಅಲ್ಲ ನಿನ್ನೆನೂ ನನಗೆ ನಾನು ಆಕ್ಚುಲಿ ಗಿಲ್ಲಿ ಅವ್ರ ಪರವಾಗಿ ಇದ್ದೆ. ಜಾನ್ವಿ ಇದಾರೆ, ಇಲ್ವನು ಇದಾರೆ ಅನ್ನೋದು. ಸರಿ ನಾನು ಜಾನ್ವಿಗೆ ಹೋಗ್ತೀನಿ, ಬಟ್ ನಾನು ಅನೌನ್ಸ್ ಮಾಡಲ್ಲ, ನೀವ್ ಯಾರಾದ್ರೂ ಮಾಡಿ. ನಂಗೆ ಕಷ್ಟ ಅಲ್ಲಲ್ಲ, ಧನು ಸ್ಟ್ರಾಂಗ್ ಇದ್ದಾನೆ ಅಣ್ಣ, ಅವ್ನು ಆಲ್ರೆಡಿ ಪ್ರೂವ್ ಮಾಡಿದಳು. ಬಟ್ ಏನ್ ಗೊತ್ತಾ, ಇನ್ನೊಂದು ನಾವಿಲ್ಲಿ ಚರ್ಚೆಗಳು ಮಾಡೋದು ಬಹುಶಃ ಆಚೆ ಹೇಳೋದು ಬೇಡ ಅನ್ಸುತ್ತೆ. ದಟ್ಸ್ ಇಟ್ ಅಷ್ಟೇ. ಶೋರ ಮಾಡು ಶೋರ
ಶೋರ ಪಕ್ಕ ಓಕೆ. ರಾತ್ರಿ 10:15. ಬಿಗ್ ಬಾಸ್ ಒಂದು ಪ್ರೆಸ್ ಮೀಟ್ ಅಂತಂದರೆ ಅದು ತುಂಬ ಗಂಭೀರವಾದಂಥ ವಿಚಾರ. ಪತ್ರಕರ್ತರು ಅಂದರೆ ತುಂಬ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಇರೋಂಥವ್ರು ಸಮಾಜದಲ್ಲಿ. ಒಂದು ಪತ್ರಿಕಾಗೋಷ್ಠಿ ಅಂದರೆ ಅದರ ವೆಯ್ಟೇಜ್ ಎಷ್ಟಿದೆ, ಅಲ್ಲಿ ನಾವು ಹೇಗೆ ನಡ್ಕೋಬೇಕು, ನಾವು ಹೇಗೆ ಮಾತಾಡಬೇಕು, ಪತ್ರಕರ್ತರು ಕೇಳೋ ಪ್ರಶ್ನೆಗಳನ್ನ ಎಷ್ಟು ಗಂಭೀರವಾಗಿ ಮತ್ತು ಎಷ್ಟು ಸಂಕ್ಷಿಪ್ತವಾಗಿ ಆನ್ಸರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಸ್ವಲ್ಪ ಅದನ್ನು ತಮಾಷೆಯಾಗೂ ತೊಗೊಂಡೋದ್ರು, ಕೆಲವರು ಅದನ್ನು ತುಂಬ ರಫಾಗಿ ತೊಗೊಂಡೋದ್ರು, ಅವ್ರಿಗೆ ಬೇಕಾದಂಗೆ ಆನ್ಸರ್ ಮಾಡಿದ್ರು. ಕೆಲವರಂತೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರನೇ ಕೊಡಲಿಲ್ಲ, ನಾನು ಇರೋದೇ ಹಿಂಗೆ, ನಾನು ನಡ್ಕೊಳ್ಳೋದೇ ಹಿಂಗೆ ಅನ್ನೋ ಥರದ್ದೆಲ್ಲ ಮಾಡಿದ್ರು. 4 ಜನ ಸೇರಿ ಡಿಸೈಡ್ ಮಾಡಿದ್ದು ಜಾನ್ವಿ ಅವರು ಅಂತ ಬಿಗ್ ಬಾಸ್. ಫೈನಲಿಸ್ಟ್ಗಳ ಆಯ್ಕೆಯ ಅನುಸಾರ ಜಾಹ್ನವಿ, ನೀವು ಮಾಸ್ ಎಲಿಮಿನೇಷನಿಂದ ಪಾರಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಎಲ್ಲ ಫೈನಲಿಸ್ಟ್ಗಳಿಗೆ. ಥ್ಯಾಂಕ್ ಯು. ರಾತ್ರಿ 10:20. ಥ್ಯಾಂಕ್ ಯು. ಬಟ್ಟೆ ಯಾರ್ದು ಜಾಸ್ತಿ ಇರ್ತದೆ ಪ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅವ್ರನ್ನ ಸೇವ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಸತೀಶ್ ಅಣ್ಣ ಇದ್ದರು, ಅವ್ರು ಆಲ್ರೆಡಿ ಹೋದರು. ರಾಶಿಕಾ ಆಲ್ರೆಡಿ ಸೇವ್ ಆಗವಳೆ, ಮಿಕ್ಕಿರೋಳು ನೀನು ಒಬ್ಬಳೆ. ಮೋಸ್ಟ್ಲಿ ನಿನ್ನೆ ಸೇವ್ ಮಾಡ್ಬೋದು ಅಂತ ಹೇಳಿದೆ. ನೀನೇನು ತಂದೆ ಇಲ್ಲ ಮತ್ತೆ ಹಂಗಾರೆ ನಿನ್ನ ಪ್ಲಾನ್ ಏನು? ನಾನು ಬೇಗ ಹೋಗ್ಬಿಡುವ ಅಂತ. ಬೇಗ ಹೋಗುಮ ಅಂತ ಬಂದಿದ್ಯಾ? ಯಾರು ಸುದ್ದಿ ಅಣ್ಣ ಡಿಸಿಷನಾ? ಇಬ್ರು ಮಾಳುನು ಏನು ಮಾತಾಡಲ್ಲ, ನಾನು ಒಬ್ಳೆ ಎಷ್ಟು ಅಂತ ಮಾತಾಡೋದು ಅಲ್ಲಿ. ಅವರಂತೂ ಇಲ್ಲ ಇವರೇ ಅಂತ ಫಿಕ್ಸ್ ಆಗಿಬಿಟ್ರೆ. ಸುದ್ದಿ ಅಣ್ಣನ ಪ್ರೆಸ್ ಮೀಟ್ ಅಂದರೆ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡೋದಲ್ಲ. ಸರಿ ತಪ್ಪು ನೀನು ಹೇಳ್ತೀರ, ಸರಿ ಸರಿ ತಪ್ಪು ಅಂದ್ರೆ ತಪ್ಪು ಆನ್ಸರ್ ಮಾಡ್ಬೇಕು. ಡೆಫಿನೆಟ್ಲಿ ಫೇರ್ ಅನ್ಸಿಲ್ಲ. ನನಗೂ ಅನಿಸಿಲ್ಲ. ನಂಗೆ ಜಾನ್ವಿ ಮ್ಯಾಮ್ ಅಂತ ಅವ್ರ ಒಂಟಿಗಳನ್ನ ಸೇವ್ ಮಾಡ್ಕೋತಿದ್ದಾರೆ. ನಾನು ನಿಜ ಹೇಳಲ್ವ, ನಂಗೆ ಅಲ್ಲಿ ಜಾಗದಲ್ಲಿ ಮಾಳು ಅನ್ನೋ ಜಾಗದಲ್ಲಿ ಬೇರೆಯವರಾದ್ರೆ ಕರ್ಬಿಟ್ಟು ಹೇಳ್ತಾ ಇದ್ದೆ ನಾನು. ಫೈನಲಿಸ್ಟ್ ಅಂತ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ನಮಗೆ, ಡಿಫೆಂಡ್ ಮಾಡ್ಕೊಳ್ಳಿ, ಮಾತಾಡಿ ಅಂದ್ಕೊಂಡು. ಯಾರು ಹೇಳಿ ಜಾನ್ವಿ? ಕಾಕ್ರೋಚ್ ಮುಂಚೆ ನನ್ನ ಹೆಸರು ಬರಲಿಲ್ಲ. ನನ್ನ ಹೆಸರೇ ಬರಲಿಲ್ಲ. ಆಪ್ಷನ್ಸ್ ಒಂದೊಂದು ಕೊಡ್ತಾರೆ, 20 ಕೊಟ್ಟಿಲ್ಲ. 20 ಆಪ್ಷನ್ ಇದೆ, ಒಂದು ಆಪ್ಷನ್ ಅವ್ನು ಬಂದ, ನಾನು ಬಂದಿಲ್ಲ. ಅಲ್ಲಿ ನೋಡ್ಬೇಕು ಅಪ್ಪ, ಆ ಜಾಗದಾಗ ನೀತಿದ್ರೆ ನಿಂಗೆ ಗೊತ್ತಾಗತ್ತೀನಿ. ಸುದಿ ತುಂಬ ಇತ್ತೀಚೆಗಂತೂ ಅಶ್ವಿನಿ ಮ್ಯಾಮ್ ಜಾನ್ವಿ ಮ್ಯಾಮ್ ಅಂದ್ಕೊಂಡು ಅದು ಯಾಕಂಗೆ ಆಡ್ತಿದಾರೆ ನನಗೆ ಗೊತ್ತಿಲ್ಲ. ಮತ್ತು ಹೇಳ್ತಿದ್ದೀನಿ ಕೇಳು, ಅವ್ರ ಆಟನ ಅವರೇ ಹಾಳು ಮಾಡ್ಕೋತಾರೆ ಪಕ್ಕ. ಇದು ಬರ್ದಿಟ್ಕೊಂಡ್ಬಿಡು, ಅವ್ರ ಆಟನ ಅವರೇ ಹಾಳು ಮಾಡ್ಕೋತಿದ್ದಾರೆ. ಗುಂಪಲ್ ಗೋವಿಂದ ಆಗ್ತಿರೋ ಅಷ್ಟೇ. ರಾತ್ರಿ 11:05. ಅವಳಿಗೆ ಗೊತ್ತಾಗೋಯ್ತು, ಶೇಪ್ ಔಟ್ ಆಗೋಯ್ತು ಇವತ್ತು. ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಇವತ್ತೇನು ರಿಯಾಕ್ಟ್ ಇಲ್ಲ. ಫುಲ್ ಶೇಪ್ ನಿಕ್ಕಲ್ ಮಾಡ್ಬಿಟ್ವಲ್ಲ ಇಲ್ಲಿ. ನೀನು ರಾತ್ರಿ ಕ್ಯಾಮರಾದ ಹತ್ರ ಮಾತಾಡು, ಕಂಬದ ಹತ್ರ ಮಾತಾಡು, ಗೇಟ್ ಹತ್ರ ಮಾತಾಡು, ಬೀನ್ ಬ್ಯಾಗ್ ಹತ್ರ ಮಾತಾಡು, ಯಾವ ನನ್ನ ಮಗನಿಗೂ ಕೇರ್ ಮಾಡಬೇಡ ನೀನು. ಆದರೆ ಒರಿಜಿನಲ್ ಆಗಿರಬೇಕು. ಅದರ ಹಿಂದೆ ಒಂದು ಇಂಥದ್ದಕ್ಕೆ ಅವಳು ಒಂದು ಫುಟೇಜ್ಗ ಒಂದು ಹಿಡನ್ ಅಜೆಂಡಾ ಇದೆ, ಆ ರೀತಿ ಬೇರೆಯವ್ರ ಥರ ಅನ್ನಿಸ್ಬಾರ್ದು. ಈಗ ಇದರದೇ ಡಿಸ್ಕಷನ್ ಆಗ್ತಾ ಇರುತ್ತೆ. ನಾವ್ಯಾರು ಕಣ್ಣು ಕಾಣಿಸಿಲ್ಲ, ಧನು ನೀನು ಕಾಣಿಸಿಲ್ವಾ? ಇದೆ ಪಕ್ಕ ನೀನು ಕಾಣಿಸಿಲ್ವಾ? ನೀನು ಸ್ಟ್ರಾಂಗು. ಅವ್ನ ಲುಕ್ಕಲ್ಲೇ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ನನಗೆ. ಅವನಿಗೆ ಫೀಲ್ ಆಗಿಬಿಟ್ಟಿದ್ದಾನೆ, ಎಲ್ಲ ಆಗ್ಬಿಟ್ಟಿರ್ತಾನೆ. ಮತ್ತೆ ಶೂಟ್ ಮಾಡು, ಫೈರ್ ಮಾಡು. ಜಾಸ್ತಿ ಅವರು ಕಾಕ ಬಂದರೆ ನಾವು ಬರ್ತೇವೆ. ನಾನಂತೂ ಬಂದೇ ಬರ್ತೀನಿ. ಇವಾಗ ಅಂದಿದ್ದೆ ಅವರು ಚಿನ್ನ ಪುಟ್ಟ ಕಂದ ಬಾಯಲ್ಲಿ ಅಂತ. ಇವಾಗ ಜಗಳ ಆಗಿದ ತಕ್ಷಣ ಹಿಂಗೆ ಅಂದಿದ್ದೆ ತಪ್ಪು ಅಂದ್ಬಿಟ್ರೆ ನನಗೆ ಅಂದಿದ್ದು ಯಾಕೆ ನೀವು? ಅಯ್ಯೋ, ಯಾರು ಕಂದ, ಯಾರು ಪುಟ್ಟ, ಯಾರು ಚಿನ್ನ, ಇಲ್ಲಿ ಯಾರಿಲ್ಲಪ್ಪ. ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಹೇಳೋಕ್ಕಾಗ್ತಿಲ್ಲ ಜಾನು.